ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಮತ್ತೊಂದು ಸಾರಿ ನಿಮ್ಮೊಟ್ಟಿಗೆ ಸಭೆಯಾಗಿ ಕೂಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದೇವರ ಸ್ತೋತ್ರವಾಗಲಿ. ನಾವೆಲ್ಲರೂ ಯೇಸು ಕ್ರಿಸ್ತನ ದೇಹದಲ್ಲಿ ಸೇರಿದವರು. ಆ ದೇಹದಲ್ಲಿ ಒಂದು ಅವಯವ ಅಂದರೆ ಆ ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೀವಿ. ಈ ಅಂಗಗಳಲ್ಲಿ ಒಂದು ಬೆರಳು ಕಂಡಿಲ್ಲ ಅಂದರೂ, ಒಂದು ಕಿವಿ ಇಲ್ಲ ಅಂದರೂ, ಯಾವುದೇ ಇಲ್ಲ ಅಂದರೂ ಕೂಡ ನೋವಾಗುತ್ತೆ. ಅದು ಯಾರಿಗೆ ಅಂದರೆ ದೇವ್ರಿಗೂ ನೋವಾಗುತ್ತೆ. ಅದೇ ರೀತಿಯಲ್ಲಿ ಒಂದು ಆತ್ಮೀಯ ಒಂದು ಅಣ್ಣನ ಸ್ಥಾನದಲ್ಲಿ ಇಲ್ಲ ಹಿರಿಯ ಸ್ಥಾನದಲ್ಲಿದ್ದಾಗ ಅವರಿಗೆ ತುಂಬ ನೋವಾಗುತ್ತೆ. ಅದು ಕಣ್ಣೀರು ಏನಂದರೆ ದೇವ್ರ ಹತ್ರ ನಾವು ಮೊರೆ ಇಡ್ತಾನೆ ಇರ್ತೀವಿ. ಯಾಕೆಂದರೆ ಇನ್ನೊಂದೇನಪ್ಪ ಅಂದರೆ ನಾನು ಯಾರಿಗೂ ಒತ್ತಾಯ ಮಾಡಲ್ಲ, ಹೇಳೋದನ್ನು ನೇರವಾಗಿ ಹೇಳ್ತೀನಿ. ಯಾರಿಗೂ ಆಸೆಗಳನ್ನು ತೋರಿಸಲ್ಲ. ನೀವು ನಂಬಿದರೆ ಹೀಗೆ ಹಾಗೆ ಆಗುತ್ತೆ ಅಂತಲೂ ಹೇಳಲ್ಲ. ಎರಡನೇದಾಗಿ ಒತ್ತಾಯವೂ ಮಾಡಲ್ಲ. ಅದು ದೇವರಿಗೆ ಒಪ್ಪಿಸುವಂಥದ್ದು. ದೇವ್ರಿಗೆ ಸ್ತೋತ್ರವಾಗಲಿ. ಈ ಕಷ್ಟ ನಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲಿ ತನಕ ಇರುತ್ತೆ ಗೊತ್ತಾ? ಪ್ರಾಣ ಇರೋ ತನಕ ಕಷ್ಟಗಳು ಶೋಧನೆಗಳಿರುತ್ತೆ. ಇನ್ನೊಂದೇನಪ್ಪ ಅಂದರೆ ದೇವರನ್ನ ನಂಬಿರುವಂಥ ಭಕ್ತರಿಗೆ ಇನ್ನೂ ಹೆಚ್ಚಾಗಿ ಶೋಧನೆಗಳು ಬರುತ್ತೆ. ಅದು ನೆನಪಲ್ಲಿ ಇಟ್ಕೋಬೇಕು ನಾವೆಲ್ಲರೂ. ಹೆಚ್ಚಾಗಿ ಏನು ಬರುತ್ತೆ ಹೇಳಿ? ಶೋಧನೆಗಳು, ಕಷ್ಟಗಳು ಜಾಸ್ತಿ ಬರುತ್ತೆ. ಜಾಸ್ತಿ ಯಾಕೆ ಬರುತ್ತೆ? ನಮಗೆ ಪ್ರತಿಫಲ ಕೊಡೋದಕ್ಕೆ ಜಾಸ್ತಿ ಬರುತ್ತಲ್ಲ. ಯಾಕೆ ಗೊತ್ತಾ? ಜಾಸ್ತಿ ಬಂದಿದೆಯಂದರೆ ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಆಗುತ್ತೆ. ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ಜಾಸ್ತಿ ಆದರೆ ಪರಲೋಕದಲ್ಲಿ ಆಸ್ತಿ ಪಾಸ್ತಿ ಸಿಗಲ್ಲ ನಮಗೆ. ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ಜಾಸ್ತಿ ಬೆಳೆದಿದೆ ಅಂದರೆ ಪರಲೋಕದಲ್ಲಿ ಸಿಗುತ್ತಾ? ಈ ಲೋಕದಲ್ಲಿ 4 ದಿನ ಸುಖ ಅಷ್ಟೇ. ಈ ಲೋಕದಲ್ಲಿ ದೇವರ ಸೇವೆ ನಿಮಿತ್ತವಾಗಿ ಬಂದಾಗ ಕಷ್ಟಗಳು ಶೋಧನೆಗಳು ಬರುತ್ತೆ ನೋಡಿ, ಅಲ್ಲಿ ನಮಗೆ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. ಯಾಕೆಂದ್ರೆ ರೌಂಡ್ ಇದ್ದವ್ರು ಯಾರಿದ್ದಾರೆ ನಮ್ಮ ಸುತ್ತಮುತ್ತಲು ಹೇಳಿ? ಭಕ್ತರಿದ್ದಾರಾ ಅಥವಾ ಭಕ್ತಹೀನರಿದ್ದಾರಾ? ಜ್ಞಾನಿಗಳು ಭಕ್ತರು ಆದ್ರೆ ಏನ್ ಮಾಡ್ತಾರೆ ಹೇಳಿ? ಪ್ರೋತ್ಸಾಹ ಕೊಡ್ತಾರೆ. ಭಕ್ತಹೀನರು ಏನ್ ಮಾಡ್ತಾರೆ ಹೇಳಿ? ತಿವಿತಾರೆ, ಮಾತಿನಿಂದ ತಿವಿತಾರೆ. ತಿವಿದಾಗ ನಾವೇನ್ ಮಾಡ್ತೀವಿ? ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಏನ್ ಮಾಡ್ಬೇಕಂತೇಳಿ ಗೊಂದಲದಲ್ಲಿ ಸಿಕ್ಕಾಕೊಳ್ತೀವಿ. ಇವಾಗ ದೇವ್ರು ನೋಡ್ತಾ ಇರ್ತಾನೆ, ನನ್ನ ಮಗನು ಈ ಗೊಂದಲದಲ್ಲಿ ಗೆಲ್ತಾನ ಅಥವಾ ಏನಾಗ್ತಾನೆ? ನೋಡ್ತಾರ ನೋಡಲ್ವ? ಎಲ್ಲರನ್ನೂ ನೋಡ್ತಾರೆ. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ಈ ರಹಸ್ಯ ನಮ್ಗೆ ಗೊತ್ತಿರಬೇಕು. ಲೋಕದಲ್ಲಿ ಎಲ್ಲರೂ ಕೂಡ ಏನ್ ಅಂದ್ಕೊಳ್ತಾರೆ ಹೇಳಿ? ಯೇಸು ಪ್ರಭುನ ನಂಬಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರ? ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರ? ಸಮಸ್ಯೆಗಳು ಬರುತ್ತಂತ ಹೇಳ್ತಾರ? ಏನ್ ಹೇಳ್ತಾರೆ? ಲೋಕದಲ್ಲಿ ಎಲ್ಲಾ ಸೇವಕರು ಏನ್ ಹೇಳ್ತಾರೆ? ನಾವೇನ್ ಹೇಳ್ತೀವಿ? ಬೈಬಲಲ್ಲಿ ಇದ್ದದ್ದು ತಾನೆ. ಅಂದ್ರೆ ದೇವರನ್ನ ನಂಬಿದಾಗ ಈ ಲೋಕದಲ್ಲಿ ಹೋರಾಟ ಇರುತ್ತೆ, ಕಷ್ಟಗಳಿರುತ್ತೆ. ಈ ಕಷ್ಟದಲ್ಲಿ ನೀವು ನಿಂತಾಗ ದೇವರು ಮೆಚ್ಚುತ್ತಾರೆ. ದೇವರು ಮೆಚ್ಚಬೇಕಾದ್ರೆ ಈ ಲೋಕದಲ್ಲಿ ನಾವು ಗೆಲ್ಲಬೇಕು. ಹೌದಲ್ವಾ? ನಾವೇನಾಗ್ಬೇಕು ಹೇಳಿ? ಗೆಲ್ಲಬೇಕು. ನೋಡಿ, ಪ್ರಾರಂಭದಲ್ಲಿ ನಾವು ಎಷ್ಟು ಜನ ಇದ್ವಿ? ಸುಮಾರು 30 ಜನ 40. ಎಷ್ಟು ಜನ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ವಿ ಅಂದರೆ ಸುಮಾರು ಒಂದು 40-50 ಜನ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ವಿ. ಹೌದಲ್ವಾ? ಎಲ್ಲರೂ ಖುಷಿ ಖುಷಿ. ದೇವ್ರು ಕೂಡ ಹೇಳ್ತಾರೆ, ಪ್ರಾರಂಭದಲ್ಲಿ ಅನೇಕರು, ಬರ್ತಾ ಬರ್ತಾ ಅನೇಕರ ಪ್ರೀತಿ ತಣ್ಣಗಾಗುತ್ತೆ ಅಂತ. ಯಾಕೆ ತಣ್ಣಗಾಗುತ್ತೆ? ಯಾಕೆ ತಣ್ಣಗಾಗುತ್ತೆ ಅಂದರೆ ಪ್ರೀತಿ ಯಾಕೆ ತಣ್ಣಗಾಗಬೇಕು? ಪ್ರೀತಿ ಯಾಕೆ ತಣ್ಣಗಾಗಬೇಕು ಅಂದರೆ ಈ ಲೋಕದಲ್ಲಿ ಸ್ವಾರ್ಥ, ಇಲ್ಲಂದರೆ ಲೋಕದ ಒಂದು ಆಶೆಗಳು, ಯಾವುದೋ ಒಂದು ಕಿರಿಕಿರಿ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಪ್ರೀತಿ, ದೇವರ ಪ್ರೀತಿ ತಣ್ಣಗಾಗುತ್ತೆ ಹೃದಯದಲ್ಲಿ. ದೇವರ ಪ್ರೀತಿ ಹೃದಯದಲ್ಲಿದ್ದರೆ ಏನಾಗುತ್ತೆ ಅಂದರೆ ಪ್ರಾಣ ಹೋಗೋ ತನಕ ನಾವು ಸಭೆಯಿಂದ ದೂರ ಆಗಲ್ಲ. ಪ್ರಾಣ ಇರೋ ತನಕ ಸಭೆಯಿಂದ ದೂರ ಆಗಲ್ಲ. ಸಭೆಗೆ ಅಪ್ಪಿಕೊಂಡಿರ್ತೀವಿ. ಯಾರು ಒಂದು ಮಾರ್ಗ ತೋರಿಸ್ಕೊಡ್ತಾರೋ ಅವ್ರ ಜೊತೆಯಲ್ಲಿ ಸಹವಾಸದಲ್ಲಿ, ದೇವರ ಸಹವಾಸದಲ್ಲಿ ಮುಂದೆ ಹೋಗ್ತಾರೆ. ಅದು ಯಾವಾಗ ಮಿಸ್ ಆಗಬಾರ್ದು. ಓಕೆ ಪ್ರಿಯರೇ, ನಾವೆಲ್ಲರೂ ಪೂರ್ತಿ ವಿಧೇಯರಾಗೋಣ, ಪೂರ್ತಿ ತಗ್ಗಿಸ್ಕೊಳ್ಳೋಣ.
ಯಾರಿಗೋಸ್ಕರ ಹೇಳಿ? ದೇವ್ರಿಗೋಸ್ಕರ. ಯಾಕೆಂದರೆ ನಮ್ಮನ್ನು ದೇವ್ರು ಮೆಚ್ಚಬೇಕು. ಯಾಕೆಂದರೆ ಲೋಕ ಇರೋದು ಒಂದು ರೀತಿ, ಬೈಬಲ್ನಲ್ಲಿ ಭಕ್ತರಿರೋದು ಇನ್ನೊಂದು ರೀತಿ. ಲೋಕದ ರೀತಿಯಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ ಇರುತ್ತೆ, ಭಕ್ತರ ಹಾಗಲ್ಲ. ಭಕ್ತರು ಲೋಕದಲ್ಲಿ ಒಂದು ಒಳೆಯುವ ನಕ್ಷತ್ರಗಳಾಗೇ ಇರ್ತಾರೆ. ನಾವು ಹಾಗೇ ಇರಬೇಕು. ಈ ಲೋಕದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ನಾವು ಎಷ್ಟೆಷ್ಟು ಕಷ್ಟಗಳು ಶೋಧನೆಗಳು ಅನುಭವಿಸ್ತೀವೋ ಅದು ದೇವರ ನಿಮಿತ್ತವಾಗಿರ್ಬೇಕು. ಮತ್ತು ದೇವರ ನಿಮಿತ್ತವಾಗಿ ನೀವು ಬಂದಾಗ, ದೇವರ ನಿಮಿತ್ತವಾಗಿ ನೀವು ಕೊಟ್ಟಾಗ, ದೇವರ ನಿಮಿತ್ತವಾಗಿ ನೀವು ಕೆಲಸ ಮಾಡಿದಾಗ, ನಿಮಗೇನಾದರೂ ಶೋಧನೆಗಳು ಕಷ್ಟಗಳು ಬಂದರೆ ಅದು ದೇವರ ಸನ್ನಿಧಿಗೆ ಮುಟ್ಟುತ್ತೆ. ಖಂಡಿತ ಪ್ರಿಯರು. ಓಕೆ, ಇವಾಗ ನಾನು ಒಂದು ಅಂಶವನ್ನು ಮಾತಾಡ್ತಾ ಇದ್ದೀನಿ. ಈ ಅಂಶದ ಹೆಸರು ಯೇಸು ಕ್ರಿಸ್ತನ ಹಾಗೆ ಜೀವಿಸುವುದು ಯಾವಾಗ? ಯೇಸು ಕ್ರಿಸ್ತನ ಹಾಗೆ ಜೀವಿಸುವುದು ಯಾವಾಗ? ಮೊನ್ನೆ ಒಂದು ಮಲೇಷ್ಯಾ ಟ್ರಿಪ್ಪು ಒಂದೆರಡು ಮಾತು ಹಂಚ್ಕೊಂಡು ನಾನು ಸಬ್ಜೆಕ್ಟ್ ಒಳಗಡೆ ಹೋಗ್ತೀನಿ. ದೈವ ಸೇವಕರ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಇತ್ತು. ನನಗೆ ತಿಳಿದಂಥ ಸಹೋದರ ಎಲ್ಲ ಸೇವಕರು ಸ್ವಲ್ಪ ಮಾತಾಡಿದ್ರು. ಅದಕ್ಕೆ ನನಗೂ ಕೂಡ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಬಂತು. ಅಲ್ಲಿ 3 ದಿನ ಮೀಟಿಂಗ್ ಏರ್ಪಾಟ್ ಮಾಡಿದರು. 3 ದಿನ ಮೀಟಿಂಗಲ್ಲಿ ಎಲ್ಲ ಸೇವಕರು ಸ್ವಲ್ಪ ಮಾತಾಡಿದ್ರು. ಅದರಲ್ಲಿ ನಾವು ಕೂಡ ಮಾತಾಡಿದ್ವಿ. ಎರಡನೇದಾಗಿ ಕನ್ನಡದಲ್ಲಿ ಒಂದು ಹಾಡಿದೆ, ಪಕ್ಷಿಗಳಿಗೆ ಯಾರು ಆಹಾರ ಕೊಟ್ಟು. ಈ ಹಾಡನ್ನು ತೋರಿಸಿದಾಗ ಎಲ್ಲರೂ ಅದ್ಭುತವಾಗಿ ಆಶ್ಚರ್ಯಪಟ್ಟಿದ್ರು, ಸೇವಕರೆಲ್ಲರೂ. ಅದರಲ್ಲಿ ಕನ್ನಡ ಸೇವಕರಿದ್ದಾರೆ, ಇನ್ನು ಕೆಲವರು ಆ ಕಡೆ ಸಿಂಗಾಪುರದಿಂದ, ಇನ್ನು ಬೇರೆ ದೇಶದಿಂದ ಬಂದಿರೋರಿದ್ದರು. ಅವ್ರು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಅವರಿಗೆ ಅರ್ಥ ಆಗದಿದ್ದರೂ ನೀವು ಆ ಪಿಕ್ಚರ್ ನೋಡಿ, ಕ್ಲಿಪ್ ನೋಡಿ ಅಂದಾಜು ಮಾಡಿದ್ರು. ಆಮೇಲೆ ನಮಗೆ ಗೊತ್ತಿರುವಂಥ ಪಾಸ್ಟರ್ಗಳು ತುಂಬ ಖುಷಿಪಟ್ಟರು. ರಾಮ್ ಪಾಸ್ಟರ್ ಏನೇ ಅಂದ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅವರೆಲ್ಲರೂ ತುಂಬ ಖುಷಿಯಾದರು. ಅದು ನಡೀತು. ಆಮೇಲೆ 2 ದಿನ ಸ್ವಲ್ಪ ಹೊರಗಡೆ ಟೂರ್ ಹಾಕಿದ್ವಿ. 2 ದಿನ ಏನಂದರೆ ಟೂರ್ ಹಾಕಿದ್ವಿ. 3ನೇದಾಗಿ ಏನಪ್ಪ ಅಂದರೆ ನೋಡಿದ್ವಿ, ಬಂದಿದ್ವಿ ಅಷ್ಟೇ. ಆಗಲಿ ಅಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲ ರೇಟ್ ಜಾಸ್ತಿ, ಎಲ್ಲ ಕಾಸ್ಟ್ಲಿ ಇದೆಯಲ್ಲ, ಏನು ಇದು ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಹೋಗಿ ಬಂದ್ವಿ. ಏನಪ್ಪ ಅಂದರೆ ದೇವರ ಕೃಪೆಯಿಂದ ಒಂದು ಹೊರ ದೇಶದಲ್ಲಿ ಒಂದು ಕರೆ ಬಂದಿತ್ತು, ಆಯಿತು. ಮತ್ತು ಅಲ್ಲೆಲ್ಲಿ ಏನಾದರೂ ಕರೆ ಬಂದರೂ ಹೋಗಬೇಕಾಗತ್ತೆ. ಇದ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇಷ್ಟೇ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಒಟ್ಟಿನಲ್ಲಿ ದೇವರು ಅದ್ಭುತವಾಗಿ ಈ ಜಗತ್ತನ್ನು ಉಂಟು ಮಾಡಿದ್ದಾರೆ, ಮನುಷ್ಯರನ್ನು ಉಂಟು ಮಾಡಿದ್ದಾರೆ. ಮನುಷ್ಯರು ಈ ಲೋಕದಲ್ಲಿ ವಸ್ತುಗಳು, ಯಂತ್ರಗಳು, ಇಲ್ಲಾಂದರೆ ದೊಡ್ಡ ದೊಡ್ಡ ಭವನಗಳೆಲ್ಲ ಮಾಡ್ಕೊಂಡಿದ್ದಾರೆ, ಅದ್ಭುತವಾಗಿ ಮೆರಿತಾ ಇದ್ದಾರೆ. ಆದರೆ ಒಟ್ಟಿನಲ್ಲಿ ಒಂದೇ, ದೇವರನ್ನು ಮರೆತಿದ್ದಾರೆ. ದೇವರನ್ನು ಮರೆತು ಮನುಷ್ಯರು ಬದುಕ್ತಾ ಇದ್ದಾರೆ. ಜನಕ್ಕೆ ಇವಾಗ ಅರ್ಥ ಆಗ್ತಾಯಿಲ್ಲ. ಇಷ್ಟ ಬಂದಾಗ ಜೀವಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ದೇವ್ರಿಗೋಸ್ಕರ ಬದುಕುವಂಥ ಪ್ರಜೆಗಳಂತ ಇದೆಯಲ್ಲ, ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ, ದೊಡ್ಡ ಸಂಖ್ಯೆಯಲ್ಲಿ ಇರಲ್ಲ. ನೆನಪಲ್ಲಿಟ್ಕೊಳ್ಳಿ, ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ. ಓಕೆ, ನಾವು ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ಅದರಲ್ಲಿ ನಿಜವಾಗಲೂ ದೇವ್ರಿಗೋಸ್ಕರ ಬದುಕುವಂಥ ಜನ ಸ್ವಲ್ಪ ಜನ ಇರ್ತಾರೆ. ಹಾಗಾಗಿ ನಾವು ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮಲ್ಲಿ ಜನ ಇಲ್ಲ ಅಂತೇಳಿ ಯಾರು ಕೂಡ ನೀವು ಅಂದ್ಕೋಬೇಡಿ. ಇಷ್ಟು ದೊಡ್ಡ ಸೇವಕರು ಬಂದಾಗಲೂ ಕೂಡ ಯಾರಿಲ್ಲಲ್ಲಪ್ಪ ಅಂತೇಳಿ ನೀವು ಬಾಧೆ ಪಡಬೇಡಿ. ನಾನು ಕೂಡ ಬಾಧೆ ಪಡೋದು ಬಿಟ್ಟಿದ್ದೀನಿ. ಯಾಕೆಂದರೆ ಅನುಭವ ಆಗಿದೆ. ಎಷ್ಟು ವರ್ಷ ಅನುಭವ ಹೇಳಿ? 25 ವರ್ಷ ಅನುಭವ. 25 ವರ್ಷ ಅನುಭವದಲ್ಲಿ ಎಷ್ಟೋ ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ ಗುಂಪಾಗಿ ಜನ ಚೆನ್ನಾಗಿ ಬರ್ತಾರೆ, ಆಮೇಲೆ ಎಲ್ಲರೂ ಏಕದಮ್ ಕೈ ಬಿಡ್ತಾರೆ. ಆಯ್ತು, ನಮ್ಗೆ ಗೊತ್ತು, ದೇವ್ರಿಗೂ ಗೊತ್ತು, ಅದು ನಮಗೂ ಗೊತ್ತು, ಅನುಭವ ಆಗಿದೆ. ಇದ್ದವರು ಸ್ವಲ್ಪ ಜನ ಉಳ್ಕೊಳ್ತಾರೆ, ಕಡೆ ತನಕ ಇರ್ತಾರೆ. ಆ ಕಡೆ ತನಕ ನಾವೆಲ್ಲರೂ ನಿಂತ್ಕೋಬೇಕು, ಎಲ್ಲರೂ ನಿಂತ್ಕೋಬೇಕು ಅನ್ನೋದೇ ಆಸೆ. ಕೆಲವ್ರು ಏನಪ್ಪ ಅಂದರೆ ಮತ್ತೆ ಅವ್ರವ್ರ ಕಷ್ಟ ಸುಖ ಏನಂತೂ ಗೊತ್ತಾಗಲ್ಲ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಓಕೆ ಪ್ರಿಯರೇ? ಓಕೆ, ಇವಾಗ ಯೇಸು ಕ್ರಿಸ್ತನ ಹಾಗೆ ಜೀವಿಸುವುದು ಯಾವಾಗ ಎಂಬ ಅಂಶದಲ್ಲಿ ನಾವು ಹೋಗೋಣ. ಯೇಸು ಕ್ರಿಸ್ತನ ಹಾಗೆ ಜೀವಿಸಬೇಕಾ? ಅದು ಎಲ್ಲಿರುತ್ತೆ ಮಾತು ಅಂತ ನೋಡುವಾಗ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ ಪ್ರಿಯರೇ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:19. ನನ್ನ ಪ್ರಿಯವಾದ ಮಕ್ಕಳೇ,
ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಅಂತಾರೆ. ನೋಡಿದ್ರೆ, ನನ್ನ ಪ್ರಿಯವಾದ ಮಕ್ಕಳೇ ಅಂದರೆ ಅಪೋಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಗಲಾತ್ಯದವರಿಗೆ, ನನ್ನ ಪ್ರಿಯವಾದ ಮಕ್ಕಳೇ ಅಂದರೆ ಆತ್ಮಿಕವಾಗಿ ಪಡೆದಂಥ ಮಕ್ಕಳು. ಅಂದರೆ ವಾಕ್ಯದ ಮೂಲಕ ಅವರನ್ನು ಏನು ಮಾಡಿದ್ದಾರೆ, ಪಡೆದಿದ್ದಾರೆ. ಅದಕ್ಕೆ ಅವ್ರು ಹೇಳುವಂಥ ಮಾತೇನೆಂದರೆ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಅಂತಾರೆ. ಅಂದರೆ ಯಾರ ಸಾರೂಪ್ಯವು ಅಂತ ನೋಡುವಾಗ ಕ್ರಿಸ್ತನ ಸಾರೂಪ್ಯವು ಅಂತಾರೆ. ಕ್ರಿಸ್ತನ ಸಾರೂಪ್ಯವು ಅಂದರೆ ಕ್ರಿಸ್ತನ ಸಾರೂಪ್ಯವು ಅಂದರೆ ಏನು? ಕ್ರಿಸ್ತನ ಸಾರೂಪ್ಯವು ಅಂದರೆ ಕ್ರಿಸ್ತನ ಸ್ವರೂಪ. ಕ್ರಿಸ್ತನ ಸ್ವರೂಪ ಅಂದರೆ ಕ್ರಿಸ್ತನು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ತತ್ವದ ರೂಪ. ಅಂದರೆ ಕ್ರಿಸ್ತನು ಯಾವ ಸ್ಥಿತಿಯಲ್ಲಿದ್ದಾರೆ, ಕ್ರಿಸ್ತನು ಯಾವ ಸ್ವರೂಪದಲ್ಲಿದ್ದಾರೆ, ಯಾವ ಗುಣವುಳ್ಳವರಾಗಿದ್ದಾರೆ, ಯಾವ ಮನಸ್ಸುಳ್ಳವರಾಗಿದ್ದಾರೆ, ಅದೇ ಮನಸ್ಸುಳ್ಳವರು ಅದೇ ಸ್ವರೂಪ ನಿಮ್ಮಲ್ಲಿ ಉಂಟಾಗಬೇಕೆಂದು ನಾನು ಪ್ರಸವ ವೇದನೆ ಪಡುತ್ತಿದ್ದೇನೆ ಅಂದರೆ. ಪ್ರಸವ ವೇದನೆ ಅಂದರೆ ಅರ್ಥ ಏನು? ಪ್ರಸವ ವೇದನೆ ಪಡುತ್ತಿದ್ದೇನೆಂದರೆ, ಇವಾಗ ಮಕ್ಕಳನ್ನು ಹಡಿಯುವಂಥ ಸ್ತ್ರೀಯರು ಅಂದರೆ ಗರ್ಭಿಣಿಯಾಗಿರ್ತಾರಲ್ಲ, ಗರ್ಭಿಣಿಯಾದಂಥ ಮಹಿಳೆಯರು ಮಗುವನ್ನು ಹಡಿಯುವಂಥ ಆ ಸಮಯ ಬರುತ್ತೆ ನೋಡಿ, ಅದು ಪ್ರಸವ ವೇದನೆ. ಇವಾಗ ಪೌಲನಿಗೆ ಎಂಥ ವೇದನೆ ಇದೆ ಅಂದರೆ, ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವು ಇಲ್ಲಾಂದರೆ ಕ್ರಿಸ್ತನ ಸ್ವರೂಪವು ಉಂಟಾಗಬೇಕು. ಕ್ರಿಸ್ತನ ಸ್ವರೂಪವು ಉಂಟಾಗಬೇಕಂತೇಳಿ ನಾನು ಪ್ರಸವ ವೇದನೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರಸವ ವೇದನೆ ಅಂದರೆ ಅರ್ಥ ಏನು ಅಂತ ನೋಡುವಾಗ, ಒಬ್ಬ ಮಹಿಳೆ ಮಗುವನ್ನು ಹಡಿಯುವಾಗ ಎಷ್ಟು ನೋವನ್ನು ಅನುಭವಿಸ್ತಾಳೋ ಅಂಥ ನೋವು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನ್ರಿ ಇವೆಲ್ಲ ಬೇಕಾ? ಇಷ್ಟೊಂದು ಪ್ರಸವ ವೇದನೆ ಪಡಬೇಕಾ? ಇಷ್ಟೊಂದು ಪ್ರಸವ ವೇದನೆ ಪಡುವಂಥದ್ದು ಅವಶ್ಯಕತೆ ಇದೆಯಾ? ಅಂದರೆ ಕ್ರಿಸ್ತನ ಸಾರೂಪ್ಯ ಅನ್ನೋದು ಸುಲಭನ ಕಷ್ಟನದು? ಅಂದರೆ ಸುಲಭವಾದಂಥ ಮಾತಾ ಇದು ಸುಲಭವಾದಂಥ ವಿಷಯನ ಇದು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳೇ, ಈ ಲೋಕದಲ್ಲಿ ಮನುಷ್ಯರಿಗೆ ಅಂದರೆ ಮಾನವನಾಗಿ ಲೋಕದ ರೀತಿಯಲ್ಲಿ ಜೀವಿಸುವಂಥ ಮನುಷ್ಯನಿಗೆ ದೊಡ್ಡ ಕಷ್ಟ ಥರ ಇರುತ್ತೆ ಇದು. ಅಂಥ ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಅಪೋಸ್ತಲನಾಗಿರುವಂಥ ಪೌಲನು ನೆನಪು ಮಾಡಿ, ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವು ಏನ್ರಿ, ದೇವರ ಸಭೆಗೆ ಬನ್ನಿರಿ ಅಂತೇಳಿದ್ರೇ ಇದೇ ದೊಡ್ಡ ಕಷ್ಟ ಆಗಿರುವಾಗ, ದೇವರ ಸಭೆಗೆ ಬನ್ನಿಪ್ಪ, ಪ್ರಾರ್ಥನೆಗೆ ಬನ್ನಿಪ್ಪ, ಸುವಾರ್ತೆಗೆ ಹೋಗೋಣ, ಇಲ್ಲ ಏನು ಸುವಾರ್ತೆ ಮಾಡೋಣ ಈ ಥರ ಹೇಳಿದಾಗ ಇದೇ ನಮಗೆ ಕಷ್ಟವಾಗಿರುವಾಗ, ಕ್ರಿಸ್ತನ ಸಾರೂಪ್ಯವು ಬರಬೇಕಂದ್ರೆ ಇದು ಸುಲಭನ ಕಷ್ಟನ? ಅಂಥ ಕಷ್ಟಕರವಾದಂಥದ್ದು ನಿಮ್ಮಲ್ಲಿ ಏನಾಗಬೇಕಂತ ಹೇಳ್ತಾರೆ, ಉಂಟಾಗಬೇಕು ಅಂತೇಳಿ ನಾನು ಪ್ರಸವ ವೇದನೆ ಪಡ್ತಾ ಇದ್ದೇನೆ ಅಂತಂದರೆ ಅವರು ಎಷ್ಟು ಉನ್ನತವಾದಂಥ ಆಲೋಚನೆಯಲ್ಲಿದ್ದಾರೋ ಒಂದ್ಸಲ ನೀವು ಆಲೋಚನೆ ಮಾಡಬೇಕು. ಆ ಮಟ್ಟಕ್ಕೆ ಹೋಗ್ಬೇಕು ನಾವು. ಯಾವ ಮಟ್ಟಕ್ಕೆ ಹೋಗ್ಬೇಕು ಹೇಳಿ? ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಳ್ಳುವಂಥ ಆ ಮಟ್ಟಕ್ಕೆ ಪರಿಪೂರ್ಣರಾಗಬೇಕಾದ್ರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ನಾವು ದೇವರನ್ನು ಎಷ್ಟು ಪ್ರೀತಿಸ್ಬೇಕು ಹೇಳಿ ಪ್ರಿಯರೇ? ದೇವರನ್ನು ಎಷ್ಟು ಪ್ರೀತಿಸಬೇಕು, ಎಷ್ಟು ಇಷ್ಟಪಡಬೇಕು ಆತನನ್ನು ಇಷ್ಟಪಡಬೇಕಾದರೆ, ಆತನನ್ನು ನಾವು ಪ್ರೀತಿಸಬೇಕಾದ್ರೆ ಆತನ ನಿಜ ಸ್ವರೂಪ, ಆತನ ಸ್ವರೂಪ ಗೊತ್ತಾಗಬೇಕು, ಆತನ ಉದ್ದೇಶಗಳು ಗೊತ್ತಾಗಬೇಕು, ಆತನ ಯಾರೇನಂಥದ್ದು ಗೊತ್ತಾಗಬೇಕು. ಇವೆಲ್ಲ ಕೂಡ ನಾವು ಕೆಲವು ವಿಷಯಗಳು ತಿಳ್ಕೊಂಡಿದ್ವಿ. ದೇವರು ಯಾರು ಅಂತ ತಿಳ್ಕೊಂಡಿದ್ದೀವಿ, ದೇವರು ಹೇಗೆ ಇರ್ತಾರೆ ಅನ್ನುವಂಥದ್ದು ತಿಳ್ಕೊಂಡಿದ್ವಿ, ದೇವರ ಉದ್ದೇಶ ಏನಾಗಿದೆ ಅಂತ ತಿಳ್ಕೊಂಡಿದ್ದೀವಿ, ನಾವೆಲ್ಲರೂ ಏನಾಗಿದ್ದೀವಿ, ನಾವೆಲ್ಲರೂ ಯಾರು ಎನ್ನುವಂಥದ್ದು ನಮಗೆ ಅರ್ಥ ಆಗಿದೆ, ಹೌದಲ್ವ? ತಿಳ್ಕೊಂಡ ಮೇಲೆ ಮತ್ತೆ ನಾವು ಎಲ್ಲಿದ್ದೀವಿ, ಯಾವ ಸ್ಥಳದಲ್ಲಿದ್ದೀವಿ ಅನ್ನುವಂಥದ್ದು ಒಂದು ಸರಿ ಆಲೋಚನೆ ಮಾಡುವಾಗ, ಲೋಕದ ರೀತಿಯಲ್ಲಿ ಒಂದು ವೇಳೆ ಇದ್ದರೆ ನಮಗೇನು ಅರ್ಥ ಆಗಿಲ್ಲ ಅಂತ ಅರ್ಥ.
ಯಾಕೆಂದರೆ ಈ ಕೊನೆಯ ದಿನಗಳಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಕ್ರಿಸ್ತನ ಸಾರೂಪ್ಯವು ಇಲ್ಲಾಂದರೆ ಕ್ರಿಸ್ತನ ಮನಸ್ಸನ್ನು ಧರಿಸ್ಕೊಂಡು ನಾವು ಕ್ರಿಸ್ತನ ಮನಸ್ಸಿನ ಹಾಗೆ ನಾವು ಜೀವಿಸ್ಬೇಕಂತ ಹೇಳ್ತಾರೆ. ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಳ್ಬೇಕಂತ ಹೇಳ್ತಾರೆ. ಅದ್ರಗೋಸ್ಕರ ನಾನು ಪ್ರಯಾಸ ಪಡ್ತಾ ಇದ್ದೀನಿ ಅಂತ ಅವ್ರು ಹೇಳುವಾಗ, ಮತ್ತು ನಾವು ಯಾತಕ್ಕಾಗಿ ಪ್ರಯಾಸ ಪಡ್ತಾ ಮೊಟ್ಟ ಮೊದಲು ನಾವು ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಕುಟುಂಬದಲ್ಲಿದ್ದವರನ್ನು, ಮೂರನೇದಾಗಿ ಸಭೆಯಲ್ಲಿದ್ದವರನ್ನು ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಇದು ಸುಲಭನ ಕಷ್ಟನ ಅಂತ ನೋಡುವಾಗ ಯೇಸು ಪ್ರಭು ಹೇಳ್ತಾರೆ, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ಮಾತನ್ನು ನೋಡಿ, ಆತನು ಹೇಳುವಂಥ ಮಾತನ್ನು ಒಂದು ಸರಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ 29ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28, 29ನೇ ವಚನವನ್ನು ಗಮನಿಸೋಣ. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂತಾರೆ. ಅಂದರೆ ನೋಡಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ಕಲಿತುಕೊಳ್ಳಿರಿ, ಆವಾಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತೆ. ಯಾಕೆಂದರೆ ನನ್ನ ಮೃದುವಾದದ್ದು, ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು. ಅಂದರೆ ಮೃದುವಾದದ್ದು ಹಗುರವಾದದ್ದು ಅಂದರೆ ಮೃದುವಾದದ್ದು ಅಂದರೆ ಸುಲಭವಾದದ್ದು, ಮೃದುವಾಗಿದೆ, ಬಿಡಿಸಾಗಿಲ್ಲ, ಗಟ್ಟಿ ಇಲ್ಲ. ಓಕೆನಾ? ಅಂದರೆ ಮೃದುವಾಗಿದೆ ಅಂದರೆ ಸುಲಭವಾದಂಥ ಮಾರ್ಗ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸುಲಭವಾಗಿದೆ ಅಂದರೆ ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿದಾಗ ಅದು ಸುಲಭವಾಗುತ್ತೆ. ಒಂದು ವೇಳೆ ಮನಸ್ಸು, ಆತ್ಮ, ಶರೀರ ಇದೆಲ್ಲ ಪ್ರಿಯರೇ, ಒಂದು ವೇಳೆ ನಾವು ಯೇಸು ಕ್ರಿಸ್ತನ ವಾಕ್ಯಕ್ಕೂ ನಮ್ಮ ಆಲೋಚನೆಗೂ ಭಿನ್ನವಾಗಿದ್ದರೆ ಇದು ಕಷ್ಟವಾಗುತ್ತೆ. ಕಷ್ಟ ಯಾವಾಗ ಅನಿಸುತ್ತೆ ಅಂದರೆ ಯೇಸು ಕ್ರಿಸ್ತರ ಆಲೋಚನೆಗಳಿಗೂ ನಮ್ಮ ಆಲೋಚನೆಗಳಿಗೂ ಭಿನ್ನವಾಗಿದ್ದಾಗ, ಅವರ ಕೆಲಸಕ್ಕೂ ನಮ್ಮ ಕೆಲಸಕ್ಕೂ ಭಿನ್ನವಾಗಿದ್ದಾಗ ಇದು ಕಷ್ಟ ಇರುತ್ತೆ. ಅವರ ಆಲೋಚನೆಯಲ್ಲಿ ಹೋದಾಗ, ಈ ದೇಹವನ್ನು ಮನಸ್ಸನ್ನು ಅವ್ರಿಗೆ ಒಪ್ಪಿಸಿದಾಗ ಅದು ಸುಲಭವಾಗುತ್ತೆ. ಗಮನಿಸಬೇಕು ಪ್ರಿಯರೇ, ಯೇಸು ಕ್ರಿಸ್ತರು ಯಾರ ಸಾರೂಪ್ಯವನ್ನು ಧರಿಸ್ಕೊಂಡಿದ್ದಾರೆ ಅಂತ ನೋಡುವಾಗ ದೇವರ ಸ್ವರೂಪ. ಯೇಸು ಕ್ರಿಸ್ತರು ದೇವರ ಪ್ರತಿರೂಪ ಅಂತಿರುತ್ತೆ. ದೇವರ ಪ್ರತಿರೂಪ, ದೇವರ ಸ್ವರೂಪ, ದೇವರ ತತ್ವದ ಮೂರ್ತಿಯಾಗಿದ್ದಾರೆ. ಮತ್ತು ದೇವರು ಹೇಗೆ ಇದ್ದಾರಪ್ಪ ಅಂತ ನೋಡುವಾಗ, ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು, ಮಹಾಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಏನ್ರಿ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳನ್ನು ತಿಳಿದಾತನು, ಮಹಾಜ್ಞಾನಿ, ಸಾರ್ವಭೌಮನು ಆಗಿರುವಂಥ ಆ ತಂದೆಯ ಪ್ರತಿರೂಪ ಯೇಸು ಕ್ರಿಸ್ತರು. ತಂದೆಯ ಪ್ರತಿರೂಪ ಯೇಸು ಕ್ರಿಸ್ತರು. ತಂದೆಯ ಪ್ರತಿರೂಪ ಯೇಸು ಕ್ರಿಸ್ತರಾಗಿರುವಾಗ ಯೇಸು ಕ್ರಿಸ್ತರ ಪ್ರತಿರೂಪ ಯಾರಲ್ಲಿ ಬರಬೇಕಂತ ಹೇಳ್ತಾರೆ? ನಮ್ಮಲ್ಲಿ ಉಂಟಾಗಬೇಕು, ನಮ್ಮೆಲ್ಲರಲ್ಲಿ ಉಂಟಾಗಬೇಕಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರ ಪ್ರತಿರೂಪ, ಯೇಸು ಕ್ರಿಸ್ತರ ಒಂದು ಸ್ವರೂಪ ಪ್ರತಿಯೊಬ್ಬರಲ್ಲಿ ಕಂಡಾಗ, ಈ ಲೋಕದಲ್ಲಿ ಇದ್ದಾಗ ಅದು ದೇವರ ರಾಜ್ಯ. ಅದೇನು ರಾಜ್ಯ? ಅದು ದೇವರ ರಾಜ್ಯವಾಗುತ್ತೆ. ಅಂದರೆ ಇಲ್ಲಿ ಭೂಲೋಕದಲ್ಲಿ ಅದು ಉಂಟಾಗಬೇಕಾ ಅಥವಾ ಪರಲೋಕದಲ್ಲ? ಭೂಲೋಕದಲ್ಲೇ ಉಂಟಾಗಬೇಕಿದು. ಭೂಲೋಕದಲ್ಲಿ ಪರಲೋಕದಲ್ಲೇ ಇದು ಬೇರೆ ಸ್ಟೆಪ್ ಆಗುತ್ತೆ. ಈ ಲೋಕದಿಂದ ನಾವು ಪರಲೋಕದಲ್ಲಿ ಅನುಭವಿಸ್ತೀವಿ. ಅದು ಪರಲೋಕದಲ್ಲಿ ಏನಪ್ಪ ಅಂತಂದರೆ, ಭೂಲೋಕದಲ್ಲಿ ಏನು ಕಷ್ಟಪಟ್ಟಿದ್ದೀವೋ ಅದನ್ನು ಪರಲೋಕದಲ್ಲಿ ಅನುಭವಿಸ್ತೀವಿ ನಾವು. ಭೂಲೋಕದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀವೋ ಸತ್ತ ಮೇಲೆ ಅನುಭವಿಸುವಂಥದ್ದಿದೆ. ಸತ್ತ ಮೇಲೆ ನಾವು ದೇವರ ಬಳಿಯಲ್ಲಿ ಹೋಗಿ ಸುಖ ಸಂತೋಷದಿಂದ ಇರಬೇಕು, ಒಂದು ಒಳ್ಳೆ ರೀತಿಯಲ್ಲಿ ನಾವು ಅಲ್ಲಿ ಅನುಭವವನ್ನು ಅನುಭವಿಸ್ಬೇಕಂದ್ರೆ ಈ ಲೋಕದಲ್ಲಿ ನಮ್ಮ ಜೀವಿತದ ಮೇಲೆ ಆಧಾರ ಪಟ್ಟಿದೆ, ನಮ್ಮ ಜೀವಿತದ ಮೇಲೆ. ಇವಾಗ ಯೇಸು ಕ್ರಿಸ್ತರು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸ್ವರೂಪ, ದೇವರ ತತ್ವದ ಮೂರ್ತಿ, ದೇವರ ಪ್ರತಿರೂಪ ಅಂತ ಇದ್ದಾಗ, ಇವಾಗ ದೇವರ ಪ್ರತಿರೂಪವಾಗಿರುವಂಥ ಇವರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೋಡುವಾಗ ಏನ್ರಿ, ಪ್ರತಿ ಸೃಷ್ಟಿ ಇವರ ಮೂಲಕನೇ ಉಂಟಾಗಿದೆ. ಟೋಟಲಿ ಜಗತ್ತನ್ನು ನೋಡುವಾಗ, ಗಿಡಗಳು, ಮರಗಳು ಇವೆಲ್ಲ ನೋಡುವಾಗ ಚಿತ್ರೀಕರಿಸಿದವರು ಯಾರಪ್ಪ ಅಂದರೆ ಯೇಸು ಪ್ರಭು.
ಚಿತ್ರೀಕರಿಸಿದ, ಅಂದರೆ ಶಿಲ್ಪಿಗಾರನು. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದಕ್ಕೆ ಶಿಲ್ಪಿಗಾರನು ಯೇಸುಪ್ರಭು. ಕೊನೆಯದಾಗಿ ತಾಯಿಯ ಗರ್ಭದಲ್ಲಿ ರೂಪ ಉಂಟಾಗಿದೆಯಲ್ಲ, ಈ ರೂಪ ಯೇಸು ಕ್ರಿಸ್ತರ ಮೂಲಕ ನಮಗೆ ಬಂದಿರುವಂಥದ್ದು. ಶಿಲ್ಪಿಗಾರನು ಯೇಸು ಕ್ರಿಸ್ತರಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅಂದರೆ ಯೇಸು ಕ್ರಿಸ್ತರ ಮೂಲಕ ನಮ್ಮ ದೇಹ ಆಗಿರ್ಬೋದು, ಶರೀರ ಆಗಿರ್ಬೋದು, ಅವಯವಗಳಾಗಿರ್ಬೋದು ಅವರ ಮೂಲಕ ಚಿತ್ರೀಕರಿಸಲ್ಪಟ್ಟಿದೆ. ತಂದೆಯಾದ ದೇವರಿದ್ದಾರೆ, ಅವ್ರ ಮೂಲಕ ಒಟ್ಟಿನಲ್ಲಿ ತಂದೆಯಾದ ದೇವರು ಯೇಸು ಪ್ರಭು ಪವಿತ್ರಾತ್ಮರು ಸೇರಿ ಕೆಲಸ ಮಾಡಿರುವಂಥದ್ದು. ಅಂದರೆ ದೇವರ ಸ್ವರೂಪವಾಗಿದ್ದಾಗ ಎಷ್ಟೆಲ್ಲ ಕೆಲಸ ನಡೆಯುತ್ತೆ ಒಂದು ಸಾರಿ ಯೋಚನೆ ಮಾಡಿ. ಅದೇ ಪ್ರಕಾರ ಮನುಷ್ಯನು ದೇವರ ಸ್ವರೂಪವಾದರೆ ಹೇಗಿರುತ್ತೆ ಕೆಲಸ? ಇವಾಗ ಪ್ರಾರಂಭದಲ್ಲಿ ಆದಾಮನು ಯಾವ ಸ್ವರೂಪ ಹೇಳಿ? ಆದಾಮನನ್ನು ಅವ್ವಳನ್ನು ಉಂಟು ಮಾಡಿದಾರಲ್ಲ, ಆದಾಮನನ್ನು ಅವ್ವಳನ್ನು ಉಂಟು ಮಾಡಿದಾಗ ಯಾವ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ ಅವರು? ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಅಂಥೇಳಿ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಎಷ್ಟೋ ಸಾರಿ ನಾವು ಓದ್ಕೊಂಡಿದ್ದೆ, ಹೌದಲ್ವಾ? ಓಕೆ, ಮತ್ತು ಈ ಸಂದರ್ಭದಲ್ಲಿ ಆ ವಚನವನ್ನು ನಾವು ಓದೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಅಂದರೆ ಪ್ರಾರಂಭದಲ್ಲಿ ಆದಾಮ ಅವಳು ಯಾರ ಸ್ವರೂಪ ಅಂತ ನೋಡುವಾಗ ದೇವರ ಸ್ವರೂಪ, ದೇವರ ಸ್ವರೂಪ, ಹೌದಲ್ವಾ? ದೇವರ ಸ್ವರೂಪದಲ್ಲಿ ಮನುಷ್ಯ. ಇವಾಗ ದೇವರ ಸ್ವರೂಪದಲ್ಲಿ ಇದ್ದಂಥ ಮನುಷ್ಯರು ಆದಾಮನು ದೇವರ ಸ್ವರೂಪದಲ್ಲಿದ್ದಾನೆ. ದೇವರ ಸ್ವರೂಪದಲ್ಲಿದ್ದಂಥ ಮನುಷ್ಯನು ಹೇಗೆ ಜೀವಿಸಿದ್ದಾನೆ ಪ್ರಿಯರೇ? ಆತನು ದೇವರ ಸ್ವರೂಪದಲ್ಲಿದ್ದಂಥ ಮನುಷ್ಯನು ಹೇಗೆ ಜೀವಿಸಿದ್ದಾನೆ? ಜ್ಞಾನದಿಂದ ಜೀವಿಸಿದ್ದಾನ ಅಥವಾ ಅಜ್ಞಾನದಿಂದ ಜೀವಿಸಿದ್ದಾನ? ದೇವರ ಸ್ವರೂಪದಲ್ಲಿದ್ದಂಥ ಮನುಷ್ಯನು ಜ್ಞಾನದಿಂದನೇ ಜೀವಿಸಿದ್ದಾನೆ. ಮೊದಲನೇದಾಗಿ ಏನಪ್ಪ ಅಂದರೆ ಜ್ಞಾನ. ಯಾವಾಗ ತಪ್ಪು ಮಾಡ್ತಾರೆ ಅದು ಆಮೇಲೆ ನೋಡೋಣ. ಇವಾಗ ದೇವರ ಸ್ವರೂಪದಲ್ಲಿ ಇದ್ದಂಥ ಆದವನು, ಪ್ರಾರಂಭದಲ್ಲಿ ದೇವರ ಸ್ವರೂಪ ಇದೆಯಾ? ಯಾವಾಗ ಪಾಪ ಮಾಡ್ತಾರೋ ಆವಾಗ ದೇವರ ಸ್ವರೂಪ ಏನಾಗುತ್ತೆ? ದೇವರ ಸ್ವರೂಪ ಏನಾಗುತ್ತೆ? ದೇವರ ಒಂದು ಗುಣ ಏನಾಗುತ್ತೆ ಅಂದರೆ ಹೋಗುತ್ತೆ. ಇವಾಗ ದೇವರ ಸ್ವರೂಪ ಅಂದರೆ ಈ ಹೊರನೋಟ ಅಲ್ಲ, ಕಾಣುವಂಥ ರೂಪ ಅಲ್ಲ. ದೇವರ ಸ್ವರೂಪ ಅಂದರೆ ಕಾಣುವಂಥ ರೂಪ ಅಲ್ಲ ಪ್ರಿಯರೇ. ದೇವರ ಸ್ವರೂಪ ಅಂದರೆ ಅದು ನಾಶನವಿಲ್ಲದ ರೂಪ ಆತಂದು. ನಾಶವಿಲ್ಲ ಸ್ವರೂಪ ಆತನಿಗೆ. ದೇವರ ಸ್ವರೂಪ ನಾಶವಿಲ್ಲ, ಆತನ ಸ್ವರೂಪ ಅದ್ಭುತ ಅದು. ಇವಾಗ ಆದಾಮನು ಹುಟ್ಟಿದಾಗ ದೇವರ ಸ್ವರೂಪ, ದೇಹ ಮಣ್ಣಿಂದು, ಆತ್ಮ ದೇವರ ಸ್ವರೂಪ. ದೇಹ ಮಣ್ಣಿಂದು, ಆತ್ಮ ದೇವರ ಸ್ವರೂಪ. ಆತ್ಮ ದೇವರ ಮೂಲಕ ಬಂದದ್ದು. ಓಕೆ, ಇವಾಗ ಆತ್ಮ ದೇಹ ಎರಡು ಸೇರಿ ದೇವರ ಸ್ವರೂಪದಲ್ಲಿ ಬರಬೇಕು. ಶರೀರ ಆತ್ಮ. ಇವಾಗ ಶರೀರದಲ್ಲಿ ಇದ್ದಂಥ ಈ ಆತ್ಮನು, ಆದಾಮನೆಂಬ ಆತ್ಮನು, ದೇವರ ಮೂಲಕ ಬಂದಂಥ ಜೀವಾತ್ಮನು, ದೇವರ ಸ್ವರೂಪದಲ್ಲಿದ್ದಂಥ ಈತನು ಹೇಗೆ ನಡ್ಕೊಂಡಿದ್ದಾನೆ ಅಂತ ನೋಡುವಾಗ ಅದ್ಭುತ. ದೇವರು ಕೆಲಸ ಕೊಟ್ಟಾಗ ಹೇಗೆ ಆತನು ನೆರವೇರಿಸಿದನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಆದಿಕಾಂಡ 2ನೇ ಅಧ್ಯಾಯ 19ನೇ ವಚನ ಓದಿ ಪ್ರಿಯರ್. 19ನೇ ವಚನ. ಆಗ ಆತನು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಸಾಕು. ಇಲ್ಲಿ ನೋಡಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಆದಾಮನು ಏನೇನು ಹೆಸರಿಟ್ಟಿದ್ದಾನೋ ಆ ಹೆಸರು ಆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಂತುಗಳಿಗೆ, ಮೃಗಗಳಿಗೆ ಉಂಟಾಗಿದೆ ಅಂತೆ. ಅಂದರೆ ದೇವರು ಆದಾಮನ ಬಳಿಗೆ ಈ ಮೃಗಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕಳಿಸ್ಕೊಟ್ಟಿದ್ದಾನೆ. ನೋಡಿ,
ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮೃಗಗಳಿಗೆ ಹೆಸರಿಡುವಂಥದ್ದು. ಎಷ್ಟು ದಿನ ಆಗಿರ್ಬೋದು ಹೆಸರಿಡುವಂಥದ್ದು? ಒಂದು ಸರಿ ಏನಾದರೂ ಐಡಿಯಾ ಇದೆಯಾ ನಿಮಗೆ? ಎಷ್ಟು ದಿನ ಆಗಿರ್ಬೋದಮ್ಮ ಅಂದಾಜು? ಸುಮಾರು ಅಂದರೆ ಎಷ್ಟು ದಿನ ಅನ್ಬೋದು? ಒಂದು ಎಷ್ಟು ನೋಡಿ, ಇವಾಗ ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಹೆಸರಿಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ? ಮೊದಲನೇದಾಗಿ ಬುಕ್ಸ್ ನೋಡ್ತೀವಿ, ನಮ್ಮ ಕೈಯಲ್ಲಿ ಬೈಬಲ್ ಇದೆ, ಈ ಎಲ್ಲ ಹೆಸರು ಹುಡುಕ್ತೀವಿ. ಅಂದರೆ ಯಾವ ಹೆಸರು ಇಡಬೇಕು ಅಂತೇಳಿ ದೇವರ ಗ್ರಂಥದಲ್ಲಿ ಇರುವಂಥದ್ದು, ಇದು ಇಡೋಣ, ಅದು ಇಡೋಣ, ಇದಿಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಮೊದಲನೇದಾಗಿ ನೋಡ್ತೀವ. ಹೆಸರಿದೆಯಾ? ಇದ್ದ ಹೆಸರುಗಳನ್ನು ಇಡೋದಕ್ಕೆ ಹುಡುಕ್ತೀವಿ, ಹೌದಲ್ವ? ಇದ್ದ ಹೆಸರುಗಳನ್ನು ಇಡೋದಕ್ಕೆ ಮತ್ತೆ ಹುಡುಕಲ್ವ? ಇವಾಗ ಸುಲಭ ಏನಪ್ಪ ಅಂದರೆ ಎಲ್ಲರಿಗೂ ಬುಕ್ಸ್ಗಳು ಬಂದಿದೆ, ಬುಕ್ಸ್ ಇರುತ್ತೆ. ಹಿಂದೂಗಳಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಹೆಸರುಗಳ ಬುಕ್ಸ್ ಇರುತ್ತೆ. ಇವಾಗ ಏನು ಮಾಡ್ತೀವಿ ಅಂದರೆ ಈ ಹೆಸರಿಡೋಣ, ಆ ಹೆಸರಿಡೋಣ ಅಂತೇಳಿ ತಂದೆ ತಾಯಿಗಳು ಹುಡುಕ್ತಾ ಇರ್ತಾರೆ. ಇದಂದ್ರೆ ಅದು ಬೇಡ, ಅದಂದ್ರೆ ಇದು ಬೇಡ ಅಂತೇಳಿ ಒಟ್ಟಿನಲ್ಲಿ ಕಿರಿಕಿರಿ ಆಗಿ ಕೊನೆಯದಾಗಿ ಯಾವುದಂದ್ರೆ ಡುಬುಕ್ ಇಟ್ಬಿಡ್ತಾರೆ, ಹೌದಲ್ವ? ಇಲ್ಲ ನಮ್ಮನ್ನು ಸೇವಕರಿಗೆ ಕೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಸರಿ ನಾನು ಈ ಥರ ಹೇಳ್ತೀವಿ ಅಂತೇಳಿ ಹೆಸರಿಟ್ಬಿಡ್ತಾರೆ. ಅಂದರೆ ನಾವೇ ನಮ್ಮ ಮಕ್ಕಳಿಗೆ 1-2 ಹೆಸರಿಡಬೇಕಾದ್ರೆ ಎಷ್ಟೋ ದಿನಗಳ ಟೈಮ್ ತಗೊಳ್ಳುವಾಗ, ಎರಡನೇದಾಗಿ ನಮಗೆ ಅನುಕೂಲ ಇದೆ. ಎರಡನೇದಾಗಿ ಏನಿದೆ ಹೇಳಿ? ನಮಗೆ ಅನುಕೂಲ ಇದೆ. ಇದರಲ್ಲಿ ಅನುಕೂಲ ಇದೆ, ಇಲ್ಲಾಂದರೆ ಇಂಟರ್ನೆಟ್ ಅನುಕೂಲ ಇದೆ. ಇಂಟರ್ನೆಟ್ಟಲ್ಲಿ ಕೂಡ ಹುಡುಕಿದರೆ ಸಾಕು, ಎಲ್ಲ ಡೀಟೇಲ್ಸ್ ಆಗಿ ಸುಮಾರು ಲಕ್ಷ ಹೆಸರುಗಳು ಬಂದ್ಬಿಡುತ್ತೆ, ಹೌದಲ್ವ? ಬರಲ್ವ? ಇವಾಗ ಆದಾಮನಿಗೆ ಏನಾದರೂ ಹೆಸರುಗಳಿದೆಯಾ? ಯಾವುದಾದ್ರೂ ಹೆಸರು ಏನಾದರೂ ಗೊತ್ತಾ? ಇವಾಗ ಎಷ್ಟು ಪ್ರಾಣಿಗಳಿದೆ? ಟೋಟಲಿ 84 ಲಕ್ಷ ಜೀವರಾಶಿಗಳಂತ ಹೇಳ್ತೀವಲ್ಲ, 84 ಲಕ್ಷ ಅಂದರೆ ಟೋಟಲ್ ಲಕ್ಷಾನುಗಟ್ಟಲೆ ಜೀವರಾಶಿಗಳು ಅಂದ್ಕೊಳ್ಳೋಣ. ಲಕ್ಷಾನುಗಟ್ಟಲೆ ಜೀವರಾಶಿಗಳಂದರೆ ಎಲ್ಲ ಕ್ಯೂವಾಗಿ ಬರಬೇಕು. ಕ್ಯೂವಾಗಿ ಬಂದರೆ ಒಂದೊಂದಕ್ಕೆ ಹೆಸರು ತಕ್ಕ ಹಾಗೆ ಇಡಬೇಕಾ, ಏನೇನು ಬಾಯಿಗೆ ಬಂದಂಗೆ ಇಡಬೇಕಾ? ತಕ್ಕ ಹಾಗೆ ಇಡಬೇಕಂದ್ರೆ ಒಂದು ಬರುತ್ತೆ. ಏನು ಬಂತಪ್ಪ? ಒಂದು ಮೊದಲನೇದಾಗಿ ಸಿಂಹ ಬಂತು. ಸಿಂಹ ಬಂದಾಗ ಇದನ್ನು ನೋಡಿ, ಸಿಂಹದಾಗ ಅದಕ್ಕೆ ಏನು ಹೆಸರಿಟ್ರೆ ಕರೆಕ್ಟಾಗಿ ಸೂಟ್ ಆಗುತ್ತೋ ಅದಕ್ಕೆ ಹೆಸರಿಡಬೇಕು. ಇದು ಹೋಯ್ತು. ಆಮೇಲೆ ಒಂದು ಹುಲಿ ಬಂತಂತ ತಿಳ್ಕೊಳ್ಳಿ, ಇದು ಹುಲಿ, ಇದಕ್ಕೊಂದು ಹೆಸರು. ಆತನು ದೇವರ ಸ್ವರೂಪದಲ್ಲಿದ್ದರಿಂದ ಅದು ಆತನಿಗೆ ಸಾಧ್ಯವಾಗಿದೆ. ಆತನು ದೇವರ ಸ್ವರೂಪ ಇರುವುದರಿಂದ ಆತನ ಜೊತೆಯಲ್ಲಿ ಯಾರಿದ್ದಾರೆ? ಪವಿತ್ರ ಆತ್ಮರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ತಂದೆಯಾದ ದೇವರಿದ್ದಾರೆ. ಅದು ದೇವರ ಸ್ವರೂಪ. ಆ ದೇವರ ಸ್ವರೂಪದಲ್ಲಿದ್ದಂತಹ ಆತನು, ಪ್ರಿಯರಾದ ದೇವರ ಮಕ್ಕಳಿರ, ಏನೇನು ಹೆಸರಿಡಬೇಕು ಬಂದಾಗ ಎಲ್ಲ ಹೆಸರು ಎಷ್ಟು ದಿನ ಟೈಮ್ ಹಿಡಿದಿದೆ ಅಂದರೆ ನೀವು ಲೆಕ್ಕ ಹಾಕಿ, ಕೇವಲ ಒಂದು ಹೆಸರಿಗೆ ಇಷ್ಟು ಟೈಮ್ ತಗೊಳ್ಳುವಾಗ ಎಷ್ಟು ಪ್ರಾಣಿಗಳು ಬರುತ್ತೆ. ಇದಕ್ಕೊಂದು ಹೆಸರು, ಅದು ಹೋಗುತ್ತೆ. ಹುಲಿ ಬಂತು, ಹೋಯ್ತು. ಆಮೇಲೆ ಸಿಂಹ ಬರುತ್ತೆ, ಆಮೇಲೆ ಒಂಟೆ ಬರುತ್ತೆ, ಆಮೇಲೆ ಕುದುರೆ ಬರುತ್ತೆ, ಕರಡಿ ಬರುತ್ತೆ, ಆಮೇಲೆ ಪಕ್ಷಿಗಳ ಹೆಸರಿಡಬೇಕು. ಇವೆಲ್ಲ ಹೆಸರಿಡ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿದಿದೆಪ್ಪ ನಂಗೆ ಗೊತ್ತಿಲ್ಲ. ಅಂದರೆ ಬಹಳ ವರ್ಷಗಳ ಟೈಮ್ ಹಿಡಿದು, 1 ದಿನ 2 ದಿನ ಆಗಿದ್ದ ಕೆಲಸ ಅಲ್ಲ ಅದು. ಒಂದು ದಿನದಲ್ಲಿ 1 ಲಕ್ಷ ಪ್ರಾಣಿಗಳಿಗೆ ಇಡೋಕ್ಕಾಗುತ್ತೆ. 84 ಲಕ್ಷ ಜೀವರಾಶಿಗಳಂದ್ರೆ ಲೆಕ್ಕ ಹಾಕಿ. 84 ಲಕ್ಷ ಜೀವರಾಶಿಗಳಂದ್ರೆ ಓಕೆ, 1 ಲಕ್ಷಾನುಗಟ್ಟಲೆ ಅಂದ್ಕೊಳ್ಳೋಣ. ಲಕ್ಷಾನುಗಟ್ಟಲೆ ಮೃಗಗಳು, ಪ್ರಾಣಿಗಳು ಎಲ್ಲ ಬಂದು ತಕ್ಕ ಹಾಗೆ ಹೆಸರಿಡಬೇಕಂದ್ರೆ ಆ ಮೆದುಳು ಎಂಥದ್ದು, ಆ ಜ್ಞಾನ ಎಂಥದ್ದು, ಅದೇ ದೇವರ ಸ್ವರೂಪ. ಯಾವ ಸ್ವರೂಪ ಅದು? ದೇವರ ಸ್ವರೂಪ. ಆದಾಮನ ಸ್ವರೂಪ ಯಾರ ಸ್ವರೂಪ? ದೇವರ ಸ್ವರೂಪ. ದೇವರ ಸ್ವರೂಪ ಆಗಿರುವುದರಿಂದ ಏನ್ರಿ, ಶ್ರಮೆ ಪಡೆದ ಎಲ್ಲರಿಗೂ ಅದ್ಭುತವಾದಂಥ ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಪಕ್ಷಿಗಳಿಗೂ, ಎಲ್ಲ ಜಂತುಗಳಿಗೂ ಅದ್ಭುತವಾದಂಥ ಹೆಸರಿಟ್ಟಿದ್ದಾನೆ. ಎಲ್ಲ ಅದ್ಭುತವಾದಂಥ ಹೆಸರುಗಳು. ಅಂಥ ದೇವರ ಸ್ವರೂಪದಲ್ಲಿದ್ದಂಥ ಆತನು ಪಾಪ ಮಾಡಿದ್ದಾನ? ಮೊಟ್ಟ ಮೊದಲು ಪಾಪ ಯಾರು ಮಾಡಿದಾರಪ್ಪ ಅಂತ ನೋಡುವಾಗ ಅವ್ವಳು ಮಾಡ್ತಾರೆ. ಇವಾಗ ಈ ಪಾಪ ಮಾಡಬೇಕೆಂಬುವಂಥ ಆಲೋಚನೆ ಸೈತನ ಆಲ್ರೆಡಿ ಅವನು ಕೊಡ್ತಾ ಇದ್ದಾನೆ. ಮೊಟ್ಟ ಮೊದಲು ಆದಾಮನಿಗೆ ಕೊಟ್ಟಿದ್ದಾನ, ಅವಳಿಗೆ ಕೊಟ್ಟಿದ್ದಾನಂತ ನೋಡುವಾಗ, ಆದಾಮನು ಏದೇನ್ ತೋಟದಲ್ಲಿ ಇದ್ದಾಗ ಆದಾಮನಿಗೆ ಈ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಣೆ ಕೊಟ್ಟಿದೆ ಸೈತಾನ್, ದುರಾಲೋಚನೆ. ಆದರೆ ಆದಾಮನು ಆ ಹಣ್ಣನ್ನು ತಿನ್ನೋದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ, ಎಷ್ಟೋ ಸಾರಿ ನಾವು ಓದಿದ್ದೀವಿ.
ಆದಾಮನು ಸೈತಾನನ ವಂಚನೆಗೆ ಒಳಬೀಳಲಿಲ್ಲ, ಅವಳು ಒಳಬಿದ್ದು ಮೋಸ ಹೋದಳು ಅಂತಿರುತ್ತೆ. ಹೌದಲ್ಲ, ನೋಡಿದ್ದೀವಲ್ವ ಎಷ್ಟು ಸಾರಿ. ಪ್ರಿಯರ ದೇವ್ರ ಮಕ್ಕಳಿರ, ಆದಾಮನು ದೇವರ ಸ್ವರೂಪನ ಆಗಿದ್ದಾಗ ಪ್ರಿಯರೇ, ಈ ಸೈತಾನನು ಒಂದು ಸಾರಿ ಅಲ್ಲ ಅನೇಕ ಸಾರಿ ಶೋಧಿಸಿದ್ದಾನೆ. ಶೋಧಿಸಿದಾಗ ಒಳಪಡಲಿಲ್ಲ. ಇದೇನು ಆಗಲ್ಲ ಅಂತೇಳಿ ಸೀದಾ ಯಾರ ಬಳಿಗೆ ಬರ್ತಾನೆ ಅವನು? ಅವ್ವಳ ಬಳಿಗೆ ಬರ್ತಾನೆ. ಅವ್ವಳ ಬಳಿಗೆ ಬಂದಾಗ ಅವಳು ಯಾಕೆ ಬಲಹೀನಳು ಅಂತಿರುತ್ತೆ, ಒಂದು ಮಾತಿರುತ್ತೆ ರೀ. ಅವಳು ಅಂದರೆ ಸ್ತ್ರೀಯಳು ನೋಡುವಾಗ ಬೇಗ ನಂಬ್ತಾಳೆ. ಯಾರು? ಸ್ತ್ರೀಯಳು ಬೇಗ ನಂಬ್ತಾ ಇರ್ತಾಳೆ, ಬೇಗ ಮೋಸ ಹೋಗ್ತಾ ಇರ್ತಾಳೆ. ಪುರುಷರು ಕೂಡ ಮೋಸ ಹೋಗ್ತಾರೆ, ಇಲ್ಲಂತ ನಾನು ಹೇಳ್ತೇನೆ. ಪುರುಷರು ಮೋಸ ಹೋಗ್ತಾರೆ, ಆದರೆ ಬೇಗ ಎಲ್ಲ ಸ್ವಲ್ಪ ಟೈಮ್ ಇರುತ್ತೆ. ಇವಾಗ ಏನಪ್ಪ ಅಂದರೆ ಇಬ್ಬರು ಸರಿ ಸಮಾನರಾಗಿದ್ದಾರೆ. ಯಾರು ಮೋಸ ಹೋಗ್ತಾರೋ ಯಾರು ಸರಿ ಇದ್ದಾರೋ ಒಂದು ಗೊತ್ತಾಗಲ್ಲ ಇವಾಗ. ಓಕೆ, ಇವಾಗ ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಇಬ್ಬರು ಈಕ್ವಲ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಪುರುಷರು ಗಟ್ಟಿಯಾಗಿದ್ದರೂ ಇದ್ದಾರೆ, ಇಲ್ಲಂತಲ್ಲ. ಕೆಲವರು ಸ್ತ್ರೀಯರು ಕೂಡ ಗಟ್ಟಿಯಾಗಿ ದೇವ್ರ ಸೇವೆ ನಿಮಿತ್ತವಾಗಿ ಇಲ್ಲ ಸುವಾರ್ತೆ ನಿಮಿತ್ತವಾಗಿ ಇರ್ತಾರೆ. ಈಗಿನ ಕಾಲದಲ್ಲಿ ಕೂಡ ಇದ್ದಾರೆ. ಯಾಕೆಂದರೆ ಬೈಬಲಲ್ಲಿ ಕೆಲವರು ಸುವಾರ್ತಿಕರು, ಕೆಲವರು ಸ್ತ್ರೀಯರು ಕೂಡ ಇದ್ದಾರೆ. ಅವ್ರೇನು ಕಡಿಮೆ ಏನಲ್ಲ. ಆದರೆ ಪ್ರಾರಂಭದಲ್ಲಿ ನೋಡುವಾಗ ಅವ್ವಳು ಮೋಸ ಹೋದಳು, ಆನಂತರ ಆದಾಮನು ಕೂಡ ಮೋಸ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಯಾವ ಸ್ವರೂಪ ಹೋಗುತ್ತೆ ಹೇಳಿ? ಅಲ್ಲಿ ಏನಪ್ಪ ಅಂದರೆ ದೇವ್ರ ಕೈ ಬಿಡ್ತಾರೆ. ಲೋಕದ ರೀತಿಯಲ್ಲಿ ಒಂದು ಶರೀರ, ಆಲೋಚನೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ದೇವ್ರ ಜೊತೆಗಿದ್ದು ಕಾಪಾಡಿಕೊಂಡೇ ಬಂದಿದ್ದಾರೆ. ದೇವರು ಏಕ್ದಮ್ ಕೈ ಬಿಟ್ಟಿಲ್ಲ. ಅರಣ್ಯದಲ್ಲಿ ಕೈ ಬಿಟ್ಟರೆ ಏನಾಗುತ್ತೆ ಹೇಳಿ ಪ್ರೇಯರ್? ಈ ಅರಣ್ಯದಲ್ಲಿ ಇಬ್ಬರೇ ಇದ್ದಾರೆ, ಕೈ ಬಿಟ್ಟರೆ ಉಳಿತಾರೆ ಅವರು? ಕಾಪಾಡಿಕೊಂಡೇ ಬಂದಿದ್ದಾರೆ. ಯಾವ ಪ್ರಾಣಿಗಳಿಗೂ ಮೃಗಗಳಿಗೂ ಸಿಕ್ಕರೂ ಕೂಡ ಅವುಗಳಿಗೆ ಒಳಪಡದೆ ಒಟ್ಟಲ್ಲಿ ದೇವರು ಕಾಪಾಡಿಕೊಂಡೇ ಬಂದಿದ್ದಾನೆ. ಅಂದರೆ ದೇವರ ಸ್ವರೂಪದಲ್ಲಿದ್ದರೆ, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸ್ವರೂಪದಲ್ಲಿದ್ದರೆ ಇಷ್ಟೆಲ್ಲ ಅದ್ಭುತ ನಡೆದಿದೆ. ಅದ್ಭುತನ ಸುಲಭನ? ಯಾರು ಇಲ್ಲದ ದಿನಗಳಲ್ಲಿ ಈ ಹೆಸರಿಡುವಂಥ ಕೆಲಸ ಇದೆಯಲ್ಲ, ಅದ್ಭುತನಂತೀರ ಸುಲಭ ಅಂತೀರಾ? ಅದು ಮಹಾ ಅದ್ಭುತ ಪ್ರಿಯರೇ. ಯಾಕೆಂದರೆ ಅದು ಮನುಷ್ಯರ ಕೈಯಲ್ಲಿ ಆಗದ ವಿಷಯದಂಥ ಕೆಲಸ. ಓಕೆ, ಅಂದರೆ ದೇವರ ಸ್ವರೂಪದಲ್ಲಿದ್ದಾಗ ಅಷ್ಟೊಂದು ಅದ್ಭುತವಾದಂಥ ಕೆಲಸ ನಡೆಯುತ್ತೆ. ಅದೇ ಪ್ರಕಾರ ಪ್ರತಿ ಮನುಷ್ಯನು ದೇವರಿಗೆ ಸ್ಥಾನ ಕೊಟ್ಟಾಗ, ಭಕ್ತಿಯಿಂದ ನಡೆದಾಗ ಅವರ ಬಳಿಯಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆಯುತ್ತೆ. ದೊಡ್ಡ ಅದ್ಭುತಗಳು. ಇವಾಗ ನೋಹಾನನಿದ್ದಾನೆ. ನೋಹಾನನು ದೇವರಿಗೆ ಸ್ಥಾನ ಕೊಟ್ಟಾಗ ಎಂಥ ಅದ್ಭುತ ಕೆಲಸ ಮಾಡಿದ್ದಾನೆ ಹೇಳಿ? ನಾವೇ ಕಟ್ಟುವಂಥ ಕೆಲಸ ಸುಲಭನಾ ಕಷ್ಟನಾ? ಬಹಳ ಕಷ್ಟ ಅಲ್ವಾ? ಯಾಕೆಂದರೆ ಅದಕ್ಕಿಂತ ಮುಂಚಿತವಾಗಿ ನಾವೇ ಇಲ್ಲ. ನಾವೇ ಇಲ್ಲದ ದಿನಗಳಲ್ಲಿ ನೋಹಾನನು ದೊಡ್ಡದಾಗಿ ನಾವೇ ಕಟ್ಟಬೇಕಾದ್ರೆ, ನೋಹಾನನಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ. ನೋಹಾನನು ನೀತಿವಂತನಾಗಿರುವುದರಿಂದ ಓಕೆ ಅಂತ ದೊಡ್ಡ ಕೆಲಸ ಮಾಡಿದ್ದಾನೆ. ನಂಬಿಕೆಯಿಂದ ದೊಡ್ಡ ಕೆಲಸ ಮಾಡಿದ್ದಾನೆ. ಎಂಥ ಕೆಲಸಪ್ಪ ಅಂತ ನೋಡುವಾಗ, ಈ ಪ್ರಪಂಚ ದೇಶದಲ್ಲಿ ಅಷ್ಟು ಅದ್ಭುತವಾದಂಥ ನಿರ್ಮಾಣ ಯಾರೂ ಮಾಡಲ್ಲ. ಅವರು ಒಂದೇ ಕುಟುಂಬ ಮಾಡಿದ್ದಾರಲ್ಲ, ಮರಗಳಿಂದ. ಈಗಿನ ಕಾಲದಲ್ಲಿ ಎಲ್ಲ ವಸ್ತುಗಳಿದೆ, ಎಲ್ಲ ಏನ್ರಿ ಯಂತ್ರಗಳು ವಸ್ತುಗಳು ಸುಲಭವಾಗಿ ಸಿಗ್ತಾ ಇದೆ. ಆದ್ದರಿಂದ ಇವತ್ತು ಮಾಡ್ಬೋದು. ಆಗಿನ ಕಾಲದಲ್ಲಿ ಯಾವ ವಸ್ತುಗಳಿಂದ ತಯಾರು ಮಾಡಬೇಕು ಅದು ದೇವರು ಹೇಳ್ತಾರೆ. ಇಂಥ ಮರಗಳಿಂದ ಈಗ ನೀವು ಇಷ್ಟು ಉದ್ದ ಇಷ್ಟು ಅಗಲ ಇರಬೇಕು, ಇಷ್ಟು ಕೊಠಡಿಗಳಿರಬೇಕು ಅಂತೇಳಿ ಮುಂಚಿತವಾಗಿ ಹೇಳಿರ್ತಾರೆ. ಅದರ ಪ್ರಕಾರ ಇವರು ಪ್ಲಾನ್ ಮಾಡ್ಕೋಬೇಕು. ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ಕೊಠಡಿಗಳಿರಬೇಕು, ಇಂಥ ಮರದಿಂದ ನೀನು ನಿರ್ಮಾಣ ಮಾಡಬೇಕಂತ ಹೇಳ್ತಾರೆ. ಓಕೆ, ಆಮೇಲೆ ಇವರು ಎಲ್ಲಿ ಹುಡುಕ್ಬೇಕು ಈ ಮರಗಳನ್ನು? ಹೋಗಿ ಮೊದಲನೇದಾಗಿ ಮರಗಳನ್ನು ಅರಣ್ಯದಲ್ಲಿ ಹುಡುಕಬೇಕು, ಅವು ಸಿಗಬೇಕು, ಕಟ್ ಮಾಡಬೇಕು, ಲೇವಲ್ ಮಾಡಬೇಕು, ಆನಂತರ ಮತ್ತು ಹೊತ್ಕೊಂಡು ಬರಬೇಕಂದ್ರೆ ಸುಲಭನ ಕಷ್ಟನ? ದೊಡ್ಡ ಮರಗಳಲ್ವಾ ಇವೆಲ್ಲ ಹೊತ್ಕೊಂಡು ಬರಬೇಕು ಅಂತಂದರೆ ಕೆಲವ್ರು ಮಾತು ಕೇಳ್ತಾರೆ, ಕೆಲವು ಮಾತು ಕೇಳಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು. ಇವೆಲ್ಲ ಕೂಡ ಆಗಿನ ಕಾಲದಲ್ಲಿ ಕೂಡ ಕಷ್ಟನ ಸುಲಭನಂತ ನೋಡುವಾಗ ಬಹಳ ಕಷ್ಟ. ಆದರೆ ಅವ್ರು ಮಾಡಿದ್ದಾರೆ ಅಂದರೆ ಒಂದು ದೇವ್ರ ಮೇಲೆ ನಂಬಿಕೆ, ಅವರು ದೇವರ ಒಂದು ಜ್ಞಾನದಲ್ಲಿ ಇದ್ದದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಎಷ್ಟು ಮಂದಿ ಪ್ರವಾದಿಗಳು ಭಕ್ತರಿದ್ದಾರೋ ದೊಡ್ಡ ಕೆಲಸ ಮಾಡಿದ್ದಾರಂದರೆ ಅವರು ಯಾರಿಗೆ ಸ್ಥಾನ ಕೊಟ್ಟಿರೋದರಿಂದ? ದೇವರಿಗೆ ಸ್ಥಾನ ಕೊಟ್ಟಿರೋದರಿಂದ, ಅವರ ಸ್ವರೂಪ ದೇವರಿಗೆ ಒಪ್ಪಿಸಿರುವುದರಿಂದ ಏನ್ರಿ, ಅವರಲ್ಲಿ ದೇವರು ಬಂದಿರುವುದರಿಂದ ಆ ಒಂದು ಕೆಲಸ ಅವರ ಮಧ್ಯದಲ್ಲಿ ನಡೆದಿದೆವು.
ಒಂದು ಕಾಲದಲ್ಲಿ ಮೋಶೆ ಕಾಲದಲ್ಲಿ ಆಗಿರ್ಬೋದು, ಯೆಹೋಶುವನ ಕಾಲದಲ್ಲಿ ಆಗಿರ್ಬೋದು, ಇಲ್ಲ ದಾವೀದನ ಕಾಲದಲ್ಲಿ ಆಗಿರ್ಬೋದು, ದಾನಿಯೇಲನ ಕಾಲದಲ್ಲಿ ಆಗಿರ್ಬೋದು, ಇವರೆಲ್ಲರ ಕಾಲದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆದಿದೆ ರೀ. ಯಾಕೆ ನಡೆದಿದೆಯಪ್ಪ ಅಂತ ನೋಡುವಾಗ ಅವರು ದೇವರಿಗೆ ಸ್ಥಾನ ಕೊಟ್ಟಿದ್ದಾರೆ. ಅವರ ಸ್ವರೂಪ, ಅವರ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಹೃದಯ ಮನಸ್ಸು ಎಲ್ಲ ದೇವರಿಗೆ ಒಪ್ಪಿಸಿದ್ದಾರೆ. ಅವರು ಒಪ್ಪಿಸಿರೋದರಿಂದ ದೇವರೇನು ಕೊಡ್ತಾರೆ? ಜ್ಞಾನ ಕೊಡ್ತಾರೆ. ದೇವರೇನು ಕೊಡ್ತಾರೆ ಹೇಳಿ? ಜ್ಞಾನ ಕೊಡ್ತಾರೆ. ಇವಾಗ ದಾನಿಯೇಲನಿಗೆ ಕೊಟ್ಟಂಥ ಜ್ಞಾನ ಎಂಥದ್ದು ಅಂತ ನೋಡುವಾಗ ಅಲ್ಲಿ ನೆಬೂಕದ್ನೆಚ್ಚರನಿಗೆ ಕನಸು ಬಿದ್ದಿದೆ. ಆ ಕನಸಿನ ಅರ್ಥವನ್ನು ತಿಳಿಸಿರಿ ಅಂತೇಳಿ ಜ್ಞಾನಿಗಳನ್ನು, ಪಂಡಿತರನ್ನು, ಆಮೇಲೆ ವಿದ್ವಾಂಸರನ್ನು ಎಲ್ಲರನ್ನು ನೆಬೂಕದ್ನೆಚ್ಚರನು ಕರೆ ಕಳಿಸಿದಾಗ, ನನಗೆ ಒಂದು ಕನಸು ಬಿದ್ದಿದೆ, ಇದರ ಅರ್ಥವನ್ನು, ಕನಸನ್ನು ಹೇಳಬೇಕು, ಎರಡನೇದಾಗಿ ಅರ್ಥವನ್ನು ಹೇಳಬೇಕು ಅಂದಾಗ ಅಲ್ಲಿ ಎಲ್ಲರೂ ಭಯಪಡ್ತಾರೆ. ಕನಸು ಹೇಳಿ ಪ್ರಭುವೇ, ಆಮೇಲೆ ಅರ್ಥವನ್ನು ನಾವು ಬಿಡಿಸಿ ಹೇಳ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನಾನು ಒಂದು ವೇಳೆ ಕನಸು ಹೇಳಿದ್ರೆ ನೀವೇನೋ ಮಾಯ ಮಾಡಿಬಿಡ್ತೀರಾ, ಅದಕ್ಕೆ ನನಗೆ ಗೊತ್ತು, ನನ್ನ ಹೃದಯದಲ್ಲಿ ಏನು ಕನಸು ಬಿದ್ದಿದೆ ಅದನ್ನು ಹೇಳಬೇಕು, ಎರಡನೇದಾಗಿ ಆ ಕನಸಿನ ಅರ್ಥವನ್ನು ಕೂಡ ನೀವು ಹೇಳಬೇಕು. ಹೇಳದೆ ಹೋದರೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ತಿಪ್ಪಿಯನ್ನಾಗಿ ಮಾಡ್ತೀನಿ ಅಂತಾರೆ ಅವರು. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಏನು ಮಾಡ್ತೀನಿ ಅಂತ ಹೇಳಿದರೆ ತಿಪ್ಪೆ ಅಂದರೆ ಕಸದ ತೊಟ್ಟಿ ಇರುತ್ತಲ್ಲ, ಆ ರೀತಿ ನಿಮ್ಮನ್ನು ಚೂರು ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅಂದಾಗ ಅವರು ಭಯಪಡ್ತಾರೆ. ಏನು ಮಾಡಬೇಕು, ಇವರು ಇಂಥ ಭಯಂಕರವಾದ ಕಠಿಣವಾದ ತೀರ್ಪು ಕೊಟ್ಟಿದ್ದಾರೆ, ಏನು ಮಾಡಬೇಕಂತೇಳಿ ಎಲ್ಲರೂ ಗಡಗಡ ನಡುಗ್ತಾ ಇರ್ತಾರೆ. ಅದೇ ಕಾಲದಲ್ಲಿ ಅವರ ಬಳಿಯಲ್ಲಿ ದಾನಿಯೇಲ ಇರ್ತಾನೆ. ದಾನಿಯೇಲ ಏನು ಮಾಡ್ತಾನೆ? ಇಂಥ ಆಜ್ಞೆ ಬಂದಿದ್ದಂದರೆ ನಮ್ಮ ದೇವರಿಗೆ ಸಮಸ್ತವು ಸಾಧ್ಯ ಅಂತೇಳಿ ಅವ್ರು ಮಾಡುವಂಥ ಕೆಲಸ, ತಂದೆ ಇಂಥ ಆಜ್ಞೆ ಕೊಟ್ಟಿದ್ದಾರೆ ತಂದೆ ಅಂತೇಳಿ ದೇವರ ಬಳಿಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಹತ್ರ ಬೇಡ್ಕೊಳ್ತಾರೆ. ದೇವರು ಅವರಿಗೆ ಜ್ಞಾನ ಕೊಡ್ತಾರೆ. ಆ ನೆಬೂಕದ್ನೆಚ್ಚರನಿಗೆ ಇಂಥ ಕನಸು ಬಿದ್ದಿದೆ, ಇದರ ಅರ್ಥ ಅವನಿಗೆ ಹೋಗಿ ಹೇಳಪ್ಪ ಅಂತ. ಅಂದರೆ ದಾನಿಯೇಲನಿಗೆ ಸಾಧ್ಯನಾ? ದಾನಿಯೇಲನು ದೇವರಿಗೆ ಒಳಪಟ್ಟಿರೋದರಿಂದ ಸಾಧ್ಯ ಆಗಿದೆಯಾ? ದೇವರಿಗೆ ಒಳಪಟ್ಟಿರೋದರಿಂದ ಸಾಧ್ಯವಾಗಿದೆ. ಯಾರಿಗೆ ಒಳಪಟ್ಟಿರೋದರಿಂದ? ದೇವರಿಗೆ ಒಳಪಟ್ಟಿರೋದರಿಂದ ಸಾಧ್ಯವಾಗಿದೆ. ದೇವರಿಗೆ ವಿಧೇಯರಾಗಿರೋದರಿಂದ ಸಾಧ್ಯವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿಗೆ ಎಷ್ಟು ಅದ್ಭುತವಾದಂಥ ಜ್ಞಾನ ಹೇಳಿದ್ದಾರೆ, ಎಷ್ಟು ಅದ್ಭುತವಾದಂಥ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರಪಂಚ ದೇಶದಲ್ಲಿ ಇವತ್ತು ನೋಡಿ, ಬೈಬಲ್ ಗ್ರಂಥದಲ್ಲಿ ದಾನಿಯೇಲನ ಇತಿಹಾಸ ಬರೆಯಲ್ಪಟ್ಟಿದೆ ಅಂದರೆ, ದಾನಿಯೇಲ ಇಷ್ಟೊಂದು ಜ್ಞಾನಿ ಆಗಿದ್ದಾನಂದರೆ ಆತನು ದೇವರಿಗೆ ಒಳಪಟ್ಟಿರುವುದರಿಂದ, ವಿಧೇಯರಾಗಿರುವುದರಿಂದ, ದೇವರ ಸ್ವರೂಪವನ್ನು ಧರಿಸಿಕೊಂಡಿರುವುದರಿಂದ ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹೌದಂತೀರಲ್ವಂತೀರ? ಮಹಾಜ್ಞಾನದ ಸಂಗತಿಗಳನ್ನು ಅಂದರೆ ದೇವರಿಗೆ ಒಳಪಟ್ಟು ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ, ದೇವರಿಗೆ ಯಾರು ವಿಧೇಯರಾಗ್ತಾರೋ ಅವರು ಅದ್ಭುತವಾದಂಥ ಜ್ಞಾನಿಗಳಾಗ್ತಾರೆ. ನೀವು ಕೂಡ ಟ್ರೈ ಮಾಡಿ, ಬೇಕಾದರೆ ನೀವು ಕೂಡ ಟ್ರೈ ಮಾಡಿ. ಅಂದರೆ ನೀವೇನಪ್ಪ ಅಂದರೆ ಮನಸ್ಸಿಗೂ ದೇಹಕ್ಕೂ ಕೆಲಸ ಕೊಡಬೇಕು. ಮನಸ್ಸಿಗೂ ದೇಹಕ್ಕೂ ಕೆಲಸ ಕೊಟ್ಟಿದ್ದೀರಾ? ಮನಸ್ಸಿಗೂ ದೇಹಕ್ಕೂ ಬೈಬಲ್ ಇದೆಯಲ್ಲ, ಬೈಬಲ್ ಎನ್ನುವಂಥದ್ದು ದೇವರ ಮನಸ್ಸು. ಬೈಬಲ್ ಯಾರ ಮನಸ್ಸು ಗೊತ್ತಾ? ದೇವರ ಹೃದಯ. ಅಂದರೆ ದೇವರ ಹೃದಯದಲ್ಲಿ ಏನೇನಿದೆಯೋ ಎಲ್ಲ ಇದರಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನೀವು ಹೃದಯಕ್ಕೂ ದೇಹಕ್ಕೂ ನೀವು ಕೆಲಸ ಕೊಡಿ, ಓದಿ ಪರಿಶೋಧನೆ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನೀವು ಸ್ಟಡಿ ಮಾಡಿ, ಇಲ್ಲಾಂದರೆ ಈ ಬೈಬಲ್ ಡಿಕ್ಷನರಿ ಆಗಲಿ, ಇಲ್ಲಾಂದರೆ ಕೆಲವು ಸ್ಟಡಿ ಮಾಡಿ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ. ಸಿಗುತ್ತೆ. ಆ ಪ್ರಯತ್ನ ಯಾವಾಗಿರುತ್ತಂದರೆ ದೇವರ ಮೇಲೆ ನಾವು ಬಹಳವಾಗಿ ಪ್ರೀತಿಸಿರುವುದರಿಂದ. ಇವಾಗ ಪ್ರಕಟಣೆ ಗ್ರಂಥವನ್ನು ನಾವು ವಿವರಣೆಯಿಂದ ಪ್ರಕಟಣೆ ಗ್ರಂಥ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ನಮ್ಮ ಕೈಯಿಂದ ಆಗುತ್ತಾ? ಅದು ನಮ್ಮ ಕೈಯಿಂದ ಮಾತಾಡೋಕ್ಕಾಗುತ್ತಂದರೆ ಒಂದು ವೇಳೆ ನಾವು ಸ್ವಂತ ಆಲೋಚನೆಯಿಂದ ದಾರಿ ತಪ್ತೀವಿ. ಸ್ವಂತ ಆಲೋಚನೆಯಿಂದ ಮಾತಾಡಬೇಕಾದ್ರೆ ದಾರಿ ತಪ್ತೀವಿ. ಆದರೆ ಹೇಳಬೇಕಾದ್ರೆ ದೇವರ ಧ್ಯಾನದಲ್ಲಿರಬೇಕು, ವಚನಗಳನ್ನು ಓದಬೇಕು, ಆಮೇಲೆ ಕೆಲವು ಗ್ರಂಥಗಳನ್ನು ಸ್ಟಡಿ ಮಾಡಬೇಕು, ಇತಿಹಾಸವನ್ನು ತಿಳ್ಕೊಳ್ಬೇಕು. ಇದು ಕಷ್ಟ ಇದೆಯಾ ಸುಲಭ ಇದೆ ಅಂದರೆ ಕಷ್ಟ ಇದೆ. ಆದರೆ ದೇವರನ್ನು ಪ್ರೀತಿಸಿದರೆ ಖಂಡಿತವಾಗಿ ಜ್ಞಾನ ಕೊಡ್ತೀನಿ ಅಂತ ಹೇಳ್ತಾರೆ. ದೇವರನ್ನು ಪ್ರೀತಿಸಿದರೆ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಕೆಲವರಿಗೆ ಅರ್ಥ ಆಗಲ್ಲ. ಈ ಕಾಲದಲ್ಲಿ ಕೆಲವರಿಗೆ ಅರ್ಥ ಆಗಲ್ಲ, ಅಪಾರ್ಥ ಮಾಡಿಕೊಳ್ತಾರೆ. ಅಪಾರ್ಥ ಮಾಡಿಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ. ಆದರೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ನಾವು ಬಹಳವಾಗಿ ಯಾರನ್ನು ಪ್ರೀತಿಸ್ಬೇಕು ಹೇಳಿ? ದೇವರನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಾರೆ. ದೇವರನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಇವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಇವರೆಲ್ಲರ ಭಕ್ತರ ಇತಿಹಾಸವನ್ನು ನೋಡುವಾಗ ಕೆಲವರು ಭಕ್ತರು ಅದ್ಭುತವಾಗಿ ದೇವರಿಗೆ ಸ್ಥಾನ ಕೊಟ್ಟು ಉನ್ನತವಾಗಿ ಸೇವೆ ಮಾಡಿದ್ದಾರೆ, ದೇವರ ಜ್ಞಾನವನ್ನು ಸಾರಿದ್ದಾರೆ.
ಓಕೆ, ಅದ್ಭುತಗಳನ್ನು ಮಾಡಿ ತೋರಿಸಿದ್ದಾರೆ. ಇವಾಗ ಅಪೋಸ್ತಲರಿದ್ದಾರಲ್ಲ, ಈ ಅಪೋಸ್ತಲರು ಪ್ರಿಯರ ದೇವರ ಮಕ್ಕಳಿರ, ಅವರು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇವಾಗ ಯೇಸುಪ್ರಭು ಅವ್ರ ವಿಷಯದಲ್ಲಿ ಒಂದು ಮಾತು ಹೇಳ್ತಾರೆ. ಯೇಸುಪ್ರಭು ಹೇಳುವಂಥ ಮಾತು ಏನಪ್ಪ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನ ನೋಡಿ. ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಅಂತಾರೆ. ಅಂದರೆ ಬಹು ಮಂದಿ ಏನಾಗ್ತಾರಂತೆ, ಮೊದಲಿನವರು ಕಡೆಯವರಾಗ್ತಾರೆ, ಕಡೆಯವರು ಮೊದಲಿನವರಾಗ್ತಾರೆ ಅಂತ ಹೇಳ್ತಾರೆ. ಓಕೆ, ಇದು ಒಂದು ರೀತಿಯಲ್ಲಿ. ಇಲ್ಲಿ ನೋಡಿ, ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ನೀವು ಏನೇನು ಅಂದರೆ ಈ ಲೋಕದಲ್ಲಿ ಯಾವುದನ್ನು ಬಿಡ್ತೀರಂದರೆ ಹೃದಯದಲ್ಲಿ ನೋಡಿ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದೀವ. ತಂದೆ ತಾಯಿಗಳು ಇರ್ತಾರೆ, ಅವರೇ ಸರ್ವಸ್ವ ಅಂತೇಳಿ ಆಸೆ ಇದೆಯಾ? ಮಕ್ಕಳಿರ್ತಾರೆ, ಅವರೇ ಸರ್ವಸ್ವ ಅಂತ ಆಸೆ ಇದೆಯಾ? ಅವ್ರು ಇರಬೇಕು, ಅವ್ರ ಜೊತೇಲಿ ಇರಬೇಕು. ನಾವು ಹಾಗಂದು ಬಿಟ್ಟು ಹೋಗುವಂಥದ್ದಲ್ಲ, ಅವ್ರ ಜೊತೇಲಿ ಇರಬೇಕು. ಆದರೆ ಹೃದಯದಲ್ಲಿ ಮೊದಲನೇ ಸ್ಥಾನ ಯಾರು ಇರಬೇಕು ಹೇಳಿ? ಹೃದಯದಲ್ಲಿ ಮೊದಲನೇ ಸ್ಥಾನ ತಂದೆಯಾದ ದೇವ್ರಿಗೆ ಇರಬೇಕು, ಯೇಸು ಪ್ರಭುಗೆ ಇರಬೇಕು. ಹಾಗಂತ ಇವ್ರನ್ನ ಬಿಟ್ಟು ಹೋಗಿ ಅಂತಲ್ಲ, ಅವರು ಜೊತೆಯಲ್ಲಿರಬೇಕು. ಆದರೆ ಹೃದಯದಲ್ಲಿ ಏನಪ್ಪ ಅಂದರೆ, ನಿನಗೆ ಸ್ಥಾನ, ನನಗೆ ಮೊದಲನೇ ಸ್ಥಾನ ದೇವರು, ಆಮೇಲೆ ಎಲ್ಲ, ಆಮೇಲೆ ಮಕ್ಕಳು, ಆಮೇಲೆ ಮನೆ ಇರುತ್ತಾ ಇಲ್ವೋ ಇರಲಿ, ಮಕ್ಕಳು ಇರಲಿ, ತಂದೆ ತಾಯಿಗಳು ಇರಲಿ, ನನಗೆ ತಂದೆ ತಾಯಿಗಳು ಕೊಟ್ಟವರು ದೇವರು, ಮಕ್ಕಳನ್ನು ಕೊಟ್ಟವರು ದೇವರು, ಆಸ್ತಿಯನ್ನು ಕೊಟ್ಟವರು ದೇವರು ಅಂತೇಳಿ ಟೋಟಲ್ ಸಂಪೂರ್ಣ ದೇವರಿಗೆ ನಾವು ಸಮರ್ಪಿಸಬೇಕು. ಎಲ್ಲ ಇವಾಗ ದೇವ್ರು ಕೊಡೋದಾದ್ರೆ ನಿನಗೆ ಹೆಂಡತಿಯಲ್ಲಪ್ಪ, ದೇವರು ನಿನಗೆ ಗಂಡನನ್ನು ಕೊಡೋದಾದ್ರೆ ಎಲ್ಲಿ? ನಿನಗೆ ದೇಹನೇ ಕೊಟ್ಟಿಲ್ಲ ಅಂದರೆ ಎಲ್ಲಿ? ನಿನಗೆ ದೇಹನೇ ಕೊಟ್ಟಿಲ್ಲ ಅಂದರೆ ಹೆಂಡತಿ ಇದ್ದಾಳ, ಗಂಡನಿದ್ದಾನ, ಮಕ್ಕಳಿದ್ದಾರೆ, ಯಾರಿದ್ದಾರೆ? ಆಸ್ತಿ ಇದೆಯಾ? ನಿನಗೆ ಆಸ್ತಿ ಬೇಕು. ಮೊಟ್ಟ ಮೊದಲು ದೇಹ ಕೊಟ್ಟವರವರು, ಆತ್ಮ ಕೊಟ್ಟವರವರು, ಆಮೇಲೆ ಈ ಲೋಕದಲ್ಲಿ ಹೆಂಡತಿಯನ್ನು, ಮಕ್ಕಳನ್ನು, ಗಂಡನನ್ನು, ಆಸ್ತಿಯನ್ನು, ಇದೆಲ್ಲ ದೇವರು ತಾನೇ ಕೊಟ್ಟಿದ್ದು. ಆಗಿರುವಾಗ ಇದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ಕೊಂಡಿದ್ರೆ ನಿತ್ಯ ಲೋಕದಲ್ಲಿ ಜಾಗ ಸಿಗಲ್ಲ ಅಂತ ಹೇಳ್ತಾರೆ. ಅದನ್ನು ನೀವು ಪಕ್ಕಕ್ಕಿಟ್ಟು ನಿಮ್ಮ ಆಲೋಚನೆ, ನಿಮ್ಮ ಹೃದಯದಲ್ಲಿ ಮೊದಲನೇ ಸ್ಥಾನ ದೇವರು ಕೊಟ್ಟರೆ ನಿಮಗೆ 100ರಷ್ಟು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಎರಡನೇದಾಗಿ ನಿತ್ಯ ಜೀವನ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ, ನನ್ನನ್ನು ಹಿಂಬಾಲಿಸುತ್ತಿರುವಂಥ ನೀವು ನನ್ನ ಹೊಸ ಸೃಷ್ಟಿಯಲ್ಲಿ ನನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು 12 ಕುಲಗಳಿಗೆ ನೀವೇನು ಮಾಡ್ತೀರಾ? ನ್ಯಾಯ ತೀರಿಸ್ತೀರಾ. ಅಂದರೆ 12 ಕುಲಗಳಿಗೆ ನೀವು ನ್ಯಾಯ ತೀರಿಸ್ಬೇಕಾದ್ರೆ ನಿಮ್ಗೆ ಎಷ್ಟು ಜ್ಞಾನ ಇರಬೇಕು? 12 ಕುಲಗಳ ಮಾಮೂಲಿ ಕುಲಗಳ ಇಸ್ರೇಲ್ ಜನಾಂಗದವ್ರು ಮಾಮೂಲವರ? ಅಂಥ ಜನಾಂಗದವರಿಗೆ ನೀವು ನ್ಯಾಯ ತೀರಿಸ್ಬೇಕಾದ್ರೆ ನೀವು ಆತ್ಮಿಕ ಜ್ಞಾನವನ್ನು ಪಡಿಬೇಕು, ನನ್ನ ಜ್ಞಾನವನ್ನು ಪಡಬೇಕು. ನೀವು ದೇವರ ಸ್ವರೂಪದ ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಬೇಕು. ನೀವು ಯಾರ ಸಾರೂಪ್ಯ? ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಬೇಕು. ಕ್ರಿಸ್ತನನ್ನು ಧರಿಸಿಕೊಂಡವರಾಗಬೇಕು. ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿ ಕ್ರಿಸ್ತನ ಮನಸ್ಸುಳ್ಳವರಾಗಿರಬೇಕು. ಅದು ಯಾರಿಗೆ ಸಾಧ್ಯವಾಗಿದೆಯಪ್ಪ ಅಂತ ನೋಡುವಾಗ ಅಪೋಸ್ತಲರಿಗೆ ಸಾಧ್ಯವಾಗಿದೆ. ಹೊಸ ಸೃಷ್ಟಿಯಲ್ಲಿ ಅಂದರೆ ಮತ್ತೆ ತುಂಬ ಜನ ಏನಪ್ಪ ಅಂದರೆ, ಎರಡನೇ ಆಗಮನ ಬರುತ್ತೆ, ಮಧ್ಯ ಆಕಾಶದಲ್ಲೂ ಬರುತ್ತೆ, ಆಮೇಲೆ ರಾಜ್ಯ ಪರಿಪಾಲನೆ ಬರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಹೊಸ ಸೃಷ್ಟಿ ಅಂದರೆ ಬೇರೆ ಯಾವುದಲ್ಲ, ಯೇಸು ಕ್ರಿಸ್ತರ ಸಭೆ, ಯೇಸು ಕ್ರಿಸ್ತರ ರಾಜ್ಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ.
ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ನೋಡಿದ್ರ ಯಾವುದಂತಿದು? ಮತ್ತೊಂದು ಸಾರಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು, ಇದೆಲ್ಲ ದೇವರಿಂದನೇ ಉಂಟಾದದ್ದು. ಅಂದರೆ ಯೇಸು ಕ್ರಿಸ್ತರಲ್ಲಿದ್ದರೆ ನೂತನ ಸೃಷ್ಟಿ. ಯೇಸು ಕ್ರಿಸ್ತರಲ್ಲಿದ್ದರೆ ಯಾವ ಸೃಷ್ಟಿ? ನೂತನ ಸೃಷ್ಟಿ. ಇವಾಗ ನೂತನ ಸೃಷ್ಟಿಯಲ್ಲಿ ಅಂತ ಹೇಳಿದಾರ, ಮತ್ತೇನು ಬರೆದು ಸುವಾರ್ತೆಯಲ್ಲಿ? ನೂತನ ಸೃಷ್ಟಿಯಲ್ಲಿ ನಾನು ದೇವರ ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ನೀವು ಕೂಡ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂತ ಹೇಳಿದಾರಲ್ಲ. ಅಂದರೆ ನೂತನ ಸೃಷ್ಟಿ ಅಂದರೆ ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತರಲ್ಲಿ ಇರುವಂಥದ್ದು. ಯೇಸು ಕ್ರಿಸ್ತರ ಮೂಲಕನೇ ನಮಗೇನು ಬರುತ್ತೆ? ನೂತನ ಸೃಷ್ಟಿ ಬರುವಂಥದ್ದು. ನೂತನ ಸೃಷ್ಟಿ ಬರುವಂಥದ್ದು ಅದು ದೇವರ ರಾಜ್ಯ, ಅದು ದೇವರ ಸಭೆ, ಅದು ಜೀವ ಸ್ವರೂಪನಾದಂಥ ದೇವರ ಮಂದಿರ, ಜೀವ ಸ್ವರೂಪನಾಗಿರುವಂಥ ದೇವರ ಸಭೆ, ಜೀವ ಸ್ವರೂಪನಾಗಿರುವಂಥ ದೇವರ ಕುಟುಂಬ. ಅದು ದೇವರ ಕುಟುಂಬ. ಅದು ಆ ಕುಟುಂಬದಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ ನಾವೆಲ್ಲರೂ ಅಂತ ನೋಡುವಾಗ, ಯಾವಾಗ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಆವಾಗ ನೂತನ ಸೃಷ್ಟಿಯಲ್ಲಿ ಸೇರಿಸಲ್ಪಡ್ತೀವಿ. ಅಂದರೆ ಯೇಸು ಕ್ರಿಸ್ತರ ರಾಜ್ಯದಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ನಾವೆಲ್ಲರೂ ಸೇರಿಸಲ್ಪಡ್ತಾ ಇದ್ವಿ. ಅದು ನೂತನ ಸೃಷ್ಟಿ, ಅದು ನೂತನ ರಾಜ್ಯ, ಅದು ದೇವರ ರಾಜ್ಯ, ಅದು ದೇವರ ಸಭೆ. ಅದು 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. 1ನೇ ಶತಮಾನದಲ್ಲಿ ಸ್ಥಾಪನೆಯಾದಾಗ ದೇವರು ಯೇಸು ಕ್ರಿಸ್ತರ ಅಧಿಕಾರದಿಂದ ಬಂದಾಗ ಆ ಸಭೆ ಸ್ಥಾಪನೆಯಾಗುತ್ತೆ. ಸ್ಥಾಪನೆಯಾದಾಗ ಈ 12 ಮಂದಿ ಅಪೋಸ್ತಲರು ಇಸ್ರಾಯೇಲರಿಗೆ ನ್ಯಾಯ ತೀರಿಸುವಂಥದ್ದು ನೋಡ್ತೀವಿ. ಇವಾಗ ನಾವು ಆ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟಾಗ ನಾವು ಕೂಡ ಲೋಕಕ್ಕೆ ನ್ಯಾಯ ತೀರಿಸುವವರಾಗ್ತೀವಿ. ನಾವು ಕೂಡ ಲೋಕಕ್ಕೆ ಏನಾಗ್ತೀವಿ ಹೇಳಿ? ನ್ಯಾಯ ತೀರಿಸುವವರು, ತೀರ್ಪು ಮಾಡುವವರು ಆಗ್ತೀವಿ ಪ್ರಿಯರೇ. ಇವಾಗ ಅಪೋಸ್ತಲರು ಪ್ರಿಯರ ದೇವರ ಮಕ್ಕಳಿರ ನ್ಯಾಯ ತೀರಿಸುವವರು ಆಗಿದ್ದಾರಾ ಇಲ್ವಾ, ದೇವರ ಸುವಾರ್ತೆ ಸಾರಿದ್ದಾರಾ ಇಲ್ವಾ ಅಂತ ನೋಡುವಾಗ ಇವರು ಯಾವಾಗ ದೇವರ ಸ್ವರೂಪವನ್ನು ಧರಿಸಿಕೊಂಡಿದ್ದಾರೋ ಆಗ ಎಷ್ಟು ಅದ್ಭುತವಾದಂಥ ಮಾತುಗಳು ಮಾತಾಡ್ತಾರೆ. ಇವಾಗ ಆದಾಮನು ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೆಸರು ಇಟ್ಟಿದ್ದಾರಲ್ಲ, ಇವಾಗ ಅಪೋಸ್ತಲರು ಪವಿತ್ರಾತ್ಮನನ್ನು ಪಡ್ಕೊಳ್ತಾರೆ ದೇವರ ಸಭೆಯಲ್ಲಿ, ನೂತನ ಸಭೆಯಲ್ಲಿ, ಅಂದರೆ ನೂತನ ಸೃಷ್ಟಿಯಲ್ಲಿ ಪವಿತ್ರಾತ್ಮನ ವರವನ್ನು ಪಡ್ಕೊಂಡಾಗ ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು. ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು ಇದೆಯಲ್ಲ, ಇದು ಮನುಷ್ಯರ ಮೂಲಕ ಸಾಧ್ಯವಾಗುತ್ತಾ? ಮನುಷ್ಯರ ಮೂಲಕ ಸಾಧ್ಯವಾಗುತ್ತಾ ಇಲ್ವ ಅಂತ ನೋಡುವಾಗ ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಯ, ಕಪ್ಪದೋಕ್ಯ, ಪೊಂತ್ಯ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನಿಯ, ಮಗ್ಗಲಲ್ಲಿರುವ ಲಿಬ್ಯ, ಆ ಸೀಮೆಗಳಲ್ಲಿರುವ ವಾಸವಾಗಿರುವ ರೋಮಾಪುರದಿಂದ ಬಂದು ಇಳಿದಿರುವ ಯೆಹೂದ್ಯರು, ಯೆಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ದೇಶ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ
ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡರು. ನೋಡಿದ್ರ? ಅಂದರೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಇವರೇನು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಐಗುಪ್ತ ದೇಶದ ಭಾಷೆ, ಇನ್ನು ಬೇರೆ ಬೇರೆ ಭಾಷೆ ಎಲ್ಲ ದೇಶದವರು ಬಂದಿದ್ದಾರೆ ಏನ್ರಿ. ಎಲ್ಲಿಗೆ? ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾರೆ. ಅಲ್ಲಿ ಹಬ್ಬ ನಡೀತಾ ಇದೆ, ಪಂಚಶತಮ ಹಬ್ಬ ನಡೀತಾ ಇದೆ. ಹಬ್ಬ ನಡೆಯುವಂಥ ಸಂದರ್ಭದಲ್ಲಿ ಅಪೊಸ್ತಲರು ನಿಂತುಕೊಂಡಿದ್ದಾರೆ, ಪವಿತ್ರ ಆತ್ಮನನ್ನು ಧರಿಸಿಕೊಂಡಿದ್ದಾರೆ, ದೇವರ ಸ್ವರೂಪದಲ್ಲಿದ್ದಾರೆ, ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಿರುವಂಥ ಅವರು ಎಲ್ಲ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಅಂದರೆ ಇದು ಎಷ್ಟು ಅದ್ಭುತವಾದಂಥ ಸಂಗತಿ ನೀವು ಹೇಳ್ಬೇಕು ಪ್ರಿಯರೇ. ಇವಾಗ ಮಾತಾಡ್ತಾರಲ್ಲ, ಇವಾಗ ಮಾತಾಡೋವಂಥದ್ದು ಏನ್ರಿ, ಅನ್ಯ ಭಾಷೆಗಳನ್ನು ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ಇದು ಅದ್ಭುತನಾ? ಇದು ಅದ್ಭುತನಾ? ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಕಲ್ತು ನಾವು ಮಾತಾಡೋದು ದೊಡ್ಡ ಕೆಲಸನೇ ಅಲ್ಲ ಅದು. ಕಲ್ತ್ರೆ ನೀವು ಮಾತಾಡ್ತೀವಿ, ನಾವು ಕೂಡ ಒಂದು ಸಾರಿ ಕಲ್ತು ಮಾತಾಡ್ಬೋಡು, ದೊಡ್ಡ ಕೆಲಸ ಅಲ್ಲ. ಆದರೆ ಅವಶ್ಯಕತೆ ಇಲ್ವಲ್ಲ. ಇವಾಗ ದೇವರ ಅದ್ಭುತ ಇದು. ಅಂದರೆ ಯೇಸು ಕ್ರಿಸ್ತರನ್ನು ಧರಿಸಿಕೊಂಡವರು, ಪವಿತ್ರಾತ್ಮನನ್ನು ಧರಿಸಿಕೊಂಡವರು, ದೇವರ ಸ್ವಾರೂಪ್ಯ ಉಳ್ಳವರು ಇವರು. ಅವರು ಏನಾಗಿದ್ದಾರಪ್ಪ ಅಂತ ನೋಡುವಾಗ ಮಹತ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ದೇವರ ಸುವಾರ್ತೆಯನ್ನು ಸಾರಿದೆ. ಇದು ದೇವರು ಕೊಟ್ಟಂಥ ವರವಾಗಿದ್ದರು. ಎರಡನೇದಾಗಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಅವರು ಯೇಸು ಕ್ರಿಸ್ತರಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ನಮ್ಗೆ ಈ ಲೋಕದಲ್ಲಿ ಹಣ ಬೇಕು, ಈ ಲೋಕದಲ್ಲಿ ಬಂಗ್ಲೆ ಬೇಕು, ಈ ಲೋಕದಲ್ಲಿ ಏನು ಬೇಕು ಅಂತ ಆಸೆ ಇಟ್ಟಿಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವರವ್ರ ಸ್ಥಳಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಲೋಕದಲ್ಲಿ ಯಾವುದಕ್ಕೂ ಒಳಪಟ್ಟಿಲ್ಲ, ವಿಧೇಯರಾಗಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ತಗ್ಗಿಸಿಕೊಂಡು ಯೇಸು ಕ್ರಿಸ್ತರ ಪ್ರೀತಿಯನ್ನು ಉನ್ನತವಾಗಿ ಅವರು ಸಾರಿದ್ದಾರೆ, ಗ್ರಂಥವನ್ನು ಬರೆದಿದ್ದಾರೆ. ತಮ್ಮ ಬದುಕುಗಳನ್ನು, ತಮ್ಮ ಜೀವಿತವನ್ನು ಪಣವಾಗಿಟ್ಟು ದೇವರಿಗೋಸ್ಕರ ತ್ಯಾಗ ಮಾಡಿ ಅವರು ಹೋಗಿದ್ದಾರೆ. ಅವರು ಯಾರು? ದೇವರ ಸಾರೂಪ್ಯ ಉಳ್ಳವರು, ದೇವರ ಸ್ವರೂಪವನ್ನು ಧರಿಸಿಕೊಂಡವರು ಅವರು. ಹೌದಲ್ವ? ದೇವರ ಸ್ವರೂಪವನ್ನು ಧರಿಸಿಕೊಂಡವರು ಅವರು. ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನೆ, ಅದೇ ಪ್ರಕಾರ ನಾನು ಕೂಡ ದೇವರ ಮನಸ್ಸನ್ನು, ಯೇಸು ಕ್ರಿಸ್ತರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ಹಾಗೆ ನಡೆಯೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆತನ ಹಾಗೆ ಶ್ರಮೆ ಪಡ್ತಾ ಇದ್ದೀನಿ, ಆತನ ಹಾಗೆ ನಾನು ಕಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಆತನ ಮನಸ್ಸನ್ನು ನೀವು ಧರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅಪೊಸ್ತಲರು ಧರಿಸಿಕೊಂಡು ಸುವಾರ್ತೆ ಮಾಡಿದ್ದಾರೆ, ನಾನು ಧರಿಸಿಕೊಂಡು ಸುವಾರ್ತೆ ಮಾಡಿದ್ದೀನಿ, ನಾನು ಯೇಸು ಕ್ರಿಸ್ತರ ಸ್ವರೂಪ ಉಳ್ಳವನಾಗಿ ಇದ್ದೀನಿ. ಅದೇ ಪ್ರಕಾರ ನೀವು ಕೂಡ ಬೆಳಿಬೇಕು ಅಂತ ಹೇಳುವಾಗ, ಈ ಕಾಲದಲ್ಲಿ ಕ್ರೈಸ್ತರಿಗೆ ಏನಾದರೂ ಇಷ್ಟ ಆಗ್ತಾ ಇದೆ ಅಂತ ನೋಡುವಾಗ ಇವರೆಲ್ಲರಿಗೆ ಏನು ಇಷ್ಟ ಇದೆ? ಅನ್ಯ ಭಾಷೆಗಳಾಡಿದ್ರೆ ಅದೊಂದು ಸಂತೋಷ, ಟಚ್ ಅಂದರೆ ಬಿಡಿಸಿದ್ರೆ ಇದೊಂದು ಸಂತೋಷ, ಗಲಿಬಿಲಿ ಮಾಡಿದ್ರೆ ಮತ್ತೊಂದು ಸಂತೋಷ, ಹೊಟ್ಟೆಯಲ್ಲಿ ಗಡ್ಡೆ ಇದೆ ಹೋಗಿದೆ ಅಂದರೆ ಇದೊಂದು ಸಂತೋಷ, ತಲೆ ಮೇಲೆ ಕೈ ಇಟ್ಟರೆ ಇದೊಂದು ಸಂತೋಷ. ಅಂದರೆ ಇವರೆಲ್ಲರೂ ಎಲ್ಲಿದ್ದಾರೆ? ಮಾಯದಲ್ಲಿದ್ದಾರಾ? ಎಲ್ಲಿದ್ದಾರಪ್ಪ ಹೇಳ್ಬೇಕು, ನೀವು ಹೇಳಬೇಕು ಪ್ರಿಯರೇ. ಎಲ್ಲಿದ್ದಾರೆ ಇವರೆಲ್ಲರೂ? ಮಾಯಲೋಕದಲ್ಲಿದ್ದಾರೆ, ದೇವರಲ್ಲಿಲ್ಲ. ದೆವ್ವದ ಸ್ವರೂಪವನ್ನು ಧರಿಸಿಕೊಂಡು ದೆವ್ವದ ತತ್ವಗಳಲ್ಲಿ, ದೆವ್ವದ ಕುತಂತ್ರದಲ್ಲಿ, ಮಾಯ ಬೋಧನೆಯಲ್ಲಿ ನರಳಾಡುತ್ತಿರುವಾಗ ಇಂಥ ಸಮಾಜವನ್ನು ಕಾಪಾಡುವಂಥ ನೀವು ನಾವು ಎಲ್ಲಿದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿಗೆ? ಎಲ್ಲಿದ್ದೀವಿ? ಏನು ಮಾಡ್ತಾ ಇದ್ದೀವಿ? ಯಾವ ರೀತಿ ನಾವು ನಿದ್ದೆ ಮಾಡ್ತಾ ಇದ್ದೀವಿ? ಹೊಟ್ಟೆ ತುಂಬ ಊಟ ಮಾಡಿ ನಮಗೆ ನಿದ್ದೆ ಬರುತ್ತಾ? ಹೊಟ್ಟೆ ತುಂಬ ಊಟ ಮಾಡಿ ನಾವು ಮಲಗ್ತೀವ? ಹೇಗ್ರಿ ಈ ಸಮಾಜದಲ್ಲಿ ಕ್ರೈಸ್ತರು ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾರೆ ಪ್ರಿಯರೇ? ಅಂದರೆ ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಿದ್ದೀವಿ, ಕ್ರಿಸ್ತನಿಗೋಸ್ಕರ ನಾವು ಜೀವಿಸ್ತಾ ಇದ್ದೀವಿ. ಯೇಸು ಅಂದರೆ ನನಗೆ ಇಷ್ಟ, ಯೇಸು ಅಂದರೆ ಪಂಚ ಪ್ರಾಣ ಅಂತೇಳಿ ಹಾಡುಗಳನ್ನು, ಸ್ತುತಿಗಳನ್ನು ಮಹಿಮೆ ಪಡಿಸ್ತಾ ಇದ್ದೀವಿ ಅಂತ ಹೇಳುವಂಥ ಇವರು ದೇವ್ರಿಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಳಿ? ಏನು ಕೆಲಸ ಮಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ಸಂಪಾದನೆಗೋಸ್ಕರ ಇಲ್ವಾ? ಈ ಲೋಕದಲ್ಲಿ ಹಣದಗೋಸ್ಕರ ಪ್ರಯಾಸ ಪಡ್ತಾ ಇಲ್ವಾ? ಈ ಲೋಕದಲ್ಲಿ ಏನೋ ಗಳಿಸ್ಬೇಕು ಅಂತ ಎಂಬ ಆಲೋಚನೆಯಲ್ಲಿ ಇಲ್ವಾ? ಹೀಗಿದ್ದರೆ ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ ಇವರೆಲ್ಲರೂ ಕೂಡ? ಕುಟುಂಬದಗೋಸ್ಕರ, ಹಣದಗೋಸ್ಕರ, ಹೆಸರುಗೋಸ್ಕರ, ಸಂಪಾದನೆಗೋಸ್ಕರ ತವಕ ಪಡ್ತಾ ಇದ್ದಾರೆ. ಅಂದರೆ ಕ್ರಿಸ್ತನ ರಾಜ್ಯವನ್ನು ಅಭಿವೃದ್ಧಿಪಡಿಸೋರಾ ಇವರು? ಅಭಿವೃದ್ಧಿಪಡಿಸಿದವರು ಇಲ್ಲಿದ್ದಾರೆ. ಅಭಿವೃದ್ಧಿಪಡಿಸಿದವರು ಪೌಲನಿದ್ದಾನೆ. ಅಭಿವೃದ್ಧಿಪಡಿಸಿದವರು 1ನೇ ಶತಮಾನದಲ್ಲಿ ಕ್ರೈಸ್ತರಿದ್ದಾರೆ. ಇವತ್ತು ನೀವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಬೇಕು ಪ್ರಿಯರೇ. ಒಬ್ಬರಿಂದ ಇನ್ನೂ 4 ಮಂದಿ ಬರಬೇಕೆ ವಿನಃ ದೂರ ಆಗಬಾರ್ದು.
ನಮ್ಮಲ್ಲಿ ನಾವು ಕ್ರಿಸ್ತನ ಮನಸ್ಸನ್ನು ಧರಿಸ್ಕೊಂಡವರಾಗಿರಬೇಕು. ಕ್ರಿಸ್ತನ ಸಾರೂಪ್ಯ. ನಾವು ಹೋಗ್ತೀವ, ಸತ್ತೋಗ್ತೀವ, ಯಾವತ್ತಾದರೂ ಹೋಗ್ತೀವಿ. ಹೋಗೋಣ. ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಂಡು ಕ್ರಿಸ್ತನ ಸೇವೆಯನ್ನು ಮಾಡಿ, ಕ್ರಿಸ್ತನ ಸುವಾರ್ತೆಯನ್ನು ಮಾಡಿ, ಯಥಾರ್ಥವಾಗಿ ಕೆಲಸವನ್ನು ಮಾಡಿ ನಮ್ಮ ಬದುಕುಗಳು ಪಣವಾಗಿ ಇಡಬೇಕು. ನಮ್ಮ ಜೀವಿತ ಹೋಗಬೇಕು. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಒಂದ್ಸರಿ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅಂದರೆ 1ನೇ ವಚನ 2ನೇ ವಚನ. 1ನೇ ವಚನ 2ನೇ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಅಂದರೆ ನಿಮ್ಮ ದೇಹಗಳನ್ನು ಮೀಸಲಾಗಿಡಬೇಕು. ಈ ದೇಹ ದೇವ್ರದಂತ ಒಪ್ಪಿಸ್ಬೇಕು. ನೀವು ಈ ಮನಸ್ಸು ದೇವ್ರಿಗಂತ ಒಪ್ಪಿಸ್ಬೇಕು. ಅಂದರೆ ಈ ದೇಹ, ಈ ಮನಸ್ಸು ದೇವರದು, ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟದ್ದು ಈ ದೇಹ, ಶರೀರ, ಈ ಮನಸ್ಸು. ಅಂದರೆ ಕೆಲವರು ದೇವ್ರಿಗೋಸ್ಕರ ಮನೆಯಲ್ಲಿ ಕಾಣಿಕೆ ತೆಗೆದಿಡ್ತಾ ಇರ್ತಾರೆ. ಚಿಕ್ಕವರಿದ್ದಾಗ ನಾವು ಕೂಡ ಏನು ಮಾಡ್ತಾ ಇದೀವಿ ಅಂದರೆ, ನಮ್ಮ ತಂದೆ ತಾಯಿಗಳು ಕಳಿಸ್ಕೊಟ್ಟಿದ್ದು ಚಿಕ್ಕದೊಂದು ಮನೆಯಲ್ಲಿ ಗುಡಿ ಇಟ್ಟಿರುತ್ತೆ, ಅಲ್ಲಿ ಚಿಕ್ಕದೊಂದು ಡಬ್ಬೆ ಹಾಕ್ತಾರೆ, ₹1 ಪಾವಲಿ ಏನೋ ಅದರಲ್ಲಿ ಹಾಕೋದು. ಇದು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಲ ಅಂತ. ಇವಾಗ ನಾವು ಕೂಡ ಏನು ಮಾಡ್ತೀವಿ ಅಂದರೆ, ಅದಕ್ಕಿಂತ ಮುಂಚಿತವಾಗಿ ದಶಮ ಭಾಗ ಕೊಡಬೇಕು. ಇದು ದೇವ್ರಿಗೋಸ್ಕರ, ದಶಮ ಭಾಗ ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದು ಅಂತೇಳಿ ದೇವ್ರಿಗೋಸ್ಕರ ನೇಮ್ಸ್ ಇಡ್ತಾ ಇರ್ತೀವಿ. ಅದು ಕೊಡ್ತಿರೋ ಬಿಡ್ತಿರೋ ಅದು ಎರಡನೇ ವಿಷಯ. ಮೊಟ್ಟ ಮೊದಲೇನಪ್ಪ ಅಂದರೆ, ನಿಮ್ಮ ದೇಹ, ನಿಮ್ಮ ಮನಸ್ಸು, ಹೃದಯ ದೇವರದು ಅಂತೇಳಿ ಸಿದ್ಧವಾಗಬೇಕಂತ. ಆಗಿದ್ದೀವ? ನಿಮ್ಮ ದೇಹ ಯಾರ್ದಮ್ಮ? ನಿಮ್ಮ ದೇಹ ದೇವರದು. ನಿನ್ನ ದೇಹ ದೇವರದು, ನಿನ್ನ ಆತ್ಮ ದೇವರದು, ನಿನ್ನ ಮನಸ್ಸು, ಹೃದಯ ಇದು ದೇವ್ರದು. ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ದೇವ್ರಿಗೋಸ್ಕರನೇ ನಾನು ಊಟ ಮಾಡ್ತೀನಿ. ನಾನು ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ್ರೂ ಕೂಡ ದೇವರ ಸುವಾರ್ತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ. ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ನಾನು ಆರೋಗ್ಯವಾಗಿರ್ತೀನಿ, ನಾನು ನಡೀತೀನಿ, ನಾನು ಕೆಲಸ ಮಾಡ್ತೀನಿ. ಯಾಕೆ? ನನ್ನ ಕ್ರಿಸ್ತನನ್ನು ಪ್ರಚಾರ ಪಡಿಸೋದಕ್ಕೆ, ನನ್ನ ಕ್ರಿಸ್ತನನ್ನು ಪ್ರಪಂಚಕ್ಕೆ ಪ್ರಚಾರ ಪಡಿಸೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಮತ್ತು ನಾವೇನು ಹೇಳ್ತೀವಿ? ಕ್ರಿಸ್ತನನ್ನು ಧರಿಸಿಕೊಂಡಿರುವಂಥ ಪ್ರತಿಯೊಬ್ಬರು ಹೀಗೆ ಹೇಳಿದರೆ ಪ್ರಿಯರೇ, ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲ ಕ್ರೈಸ್ತರು ಒಗ್ಗಟ್ಟಾಗಿ ಈ ಮಾತನ್ನು ಹೇಳಿದರೆ ಪ್ರಪಂಚ ದೇಶ ಹೇಗಿರುತ್ತೆ? ಪ್ರಪಂಚ ದೇಶ ಹೇಗಿರುತ್ತೆ? ಎಲ್ಲರೂ ಬದಲಾಗ್ತಾರೆ. ಯಾಕೆಂದರೆ ಇಲ್ಲಿ ಏನಪ್ಪ ಅಂದರೆ, ಇವರು ಮಾಯಾ ಮಾತುಗಳನ್ನು ಹೇಳಿ ಬದಲಾಕಿದ, ಅದಕ್ಕೆ ವಿರುದ್ಧವಾಗಿ ತಿರುಗಾಡ್ತಾ ಇದ್ದಾರೆ ಕೆಲವರು. ಯಾರು? ಈ ಕೆಲವರು ಮತ ಛಾಂದಸ್ವಾದಿಗಳೇನಪ್ಪ ಅಂದರೆ, ನಮ್ಮನ್ನೆಲ್ಲ ಇದು ಮಾಡ್ತಾರೆ, ಹಾಗೆ ಮಾಡ್ತಾರೆ. ನಿಜವಾಗ್ಲೂ ವಾಕ್ಯದಲ್ಲಿ ಬೆಳೆಸಿದರೆ, ನಿಜವಾಗ್ಲೂ ದೇವ್ರಿಗೋಸ್ಕರ ಬೆಳೆಸಿದರೆ, ನಿಜವಾಗ್ಲೂ ಎಲ್ಲರೂ ಈ ಒಳ್ಳೆಯ ಸ್ವಭಾವದಿಂದ ಇದ್ದರೆ ಅದ್ಭುತವಾಗಿರುತ್ತೆ. ನಾವು ಈ ಲೋಕದಲ್ಲಿ ಹಣದಗೋಸ್ಕರ, ಆಸ್ತಿಗೋಸ್ಕರ, ಇದ್ರಿಗೋಸ್ಕರ ತವಕಪಟ್ಟರೆ ನಮ್ಮಲ್ಲಿ ಕೂಡ ಏನಪ್ಪ ಅಂದರೆ ಕಾಣಿಕೆಗೋಸ್ಕರ ಜಗಳ. ಕೆಲವು ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಯೂಟ್ಯೂಬ್ನಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಕಾಣಿಕೆಗೋಸ್ಕರ ಇಲ್ಲಿ ಒಂದು ಗಲಾಟೆ ಆಯಿತು, ಆಸ್ತಿಗೋಸ್ಕರ ಅಲ್ಲೊಂದು ಗಲಾಟೆ ಆಯಿತು, ಮತ್ತೇನು ಸಭೆಯಲ್ಲಿ ನನ್ನ ಹೆಸರು ಬಂದಿಲ್ಲ ಅಂತ ಇವರು ಒಂದು ರೀತಿಯಲ್ಲಿ, ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಅವರೊಂದು ರೀತಿಯಲ್ಲಿ. ಇವೆಲ್ಲ ಗಲಾಟೆಗಳನ್ನ ನಮ್ಮ ಮಧ್ಯದಲ್ಲಿ ನಡೀತಾ ಇದೆಯಾ? ನಮ್ಮ ಮಧ್ಯದಲ್ಲಿ ನಡೀತಾ ಇದೆ. ಇವಾಗ ಈ ರೀತಿ ನಡೆದಾಗ ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗುತ್ತಾ? ಯೇಸು ಕ್ರಿಸ್ತರಿಗೆ ಅವಮಾನ ಉಂಟಾಗುತ್ತಾ? ಅವಮಾನ ಆಗ್ತಾ ಇದೆ. ಅವಮಾನ ಆದಾಗ ಇದನ್ನು ಸರಿಪಡಿಸೋರು ಯಾರು? ದೊಡ್ಡವರು ಎಲ್ಲರೂ ಉನ್ನತವಾಗಿ ಎಲ್ಲೋ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾರೆ. ಯಾರು ಹೋರಾಟ ಮಾಡ್ತಾರೆ? ಎಲ್ಲರಿಗೇನು ಉಳಿದಿದೆ? ನಾವು ನಮ್ಮ ಆಸ್ತಿ ಉಳಿಸ್ಕೊಳ್ಬೇಕಪ್ಪ ಅಷ್ಟೇ. ನಾನು ಉಳಿಬೇಕು, ನನ್ನ ಆಸ್ತಿ ಉಳಿಬೇಕು, ಯಾರು ಸತ್ತೋದ್ರೆ ನನಗೇನು? ಹೀಗಿದ್ದರೆ ದೇವರ ಮಕ್ಕಳು ಆಗಲ್ಲ. ಹೀಗಿದ್ದರೆ ದೇವ್ರ ಮಕ್ಕಳು ಆಗಲ್ಲ. 17ನೇ ವಚನ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಂಥ ಪೌಲನು, ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಂಡಿರುವಂಥ ಪೌಲನು, ಯೇಸು ಕ್ರಿಸ್ತನ ಒಂದು ಮನಸ್ಸಿನ ಹಾಗೆ ನಡೆಯುವಂಥ ಪೌಲನು ಹೇಳುವಂಥ ಮಾತು ನೋಡಿ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ,
ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಇದು ಎಲ್ಲಿ ಪ್ರಾರಂಭವಾಗಬೇಕಿದು ಅಂದರೆ, ಈ ಗುಣ ಇದೆಯಲ್ಲ, ಈ ಗುಣ ಮೊಟ್ಟ ಮೊದಲು ಮನೆಯಲ್ಲಿ ಪ್ರಾರಂಭವಾಗಬೇಕು. ಎಲ್ಲಿ? ಮನೆಯಲ್ಲಿ ಈ ಗುಣಗಳನ್ನು ನಾವು ತೋರಿಸ್ತೇವೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗುಣಗಳು ಬರ್ತಾ ಇರುತ್ತೆ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಮೊಟ್ಟ ಮೊದಲು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತಾ. ಅಲ್ಲಿ ನೀವು ಯೇಸು ಕ್ರಿಸ್ತರ ಪ್ರೀತಿಯನ್ನು ನೀನು ತೋರಿಸಿದಾಗ ಅದ್ಭುತವಾದಂಥ ಮನುಷ್ಯನಪ್ಪ. ನಿನ್ನ ಅಣ್ಣನನ್ನು ನೀನು ಕಾಪಾಡಿಕೊಂಡವನಾಗ್ತೀಯ, ನಿನ್ನ ತಮ್ಮನನ್ನು ನೀನು ಕಾಪಾಡಿಕೊಂಡವನಾಗ್ತೀಯ, ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು. ಯಾಕಂದರೆ ನಿನ್ನ ಮಕ್ಕಳು ನಿನ್ನನ್ನು ನೋಡುವಾಗ ನನ್ನ ತಂದೆಯಲ್ಲಿ ನನ್ನ ಪ್ರಭು ಕಾಣ್ತಾ ಇದ್ದಾನೆ, ಹೆಂಡತಿಯಲ್ಲಿ ನೋಡುವಾಗ ದೇವರು ಕಾಣ್ತಾ ಇದ್ದಾರೆ ಅಂತೇಳಿ ಅಲ್ಲೇ ದೇವರ ಸ್ವರೂಪ ಕಾಣಬೇಕು, ಅಲ್ಲಿ ಪ್ರಾಕ್ಟೀಸ್ ಆಗಬೇಕು, ಅಲ್ಲಿ ನಾವು ಸಿದ್ಧರಾಗಬೇಕು. ಅಲ್ಲಿ ಸಿದ್ಧರಾದಾಗ ಹೊರಗಡೆ ಕೂಡ ನಾವು ಎಲ್ಲರನ್ನ ಪ್ರೀತಿಸು. ಹೊರಗಡೆ ನೋಡುವಾಗ ಜನರು ದೇವರ ಮಕ್ಕಳು, ಆ ದೇಹದಲ್ಲಿ ದೇವರ ಆತ್ಮ ಇದೆ, ಆ ದೇಹದಲ್ಲಿ ದೇವರ ಆತ್ಮ ಇದೆ, ನನ್ನ ತಂದೆಯ ಆತ್ಮ ಇದೆ, ನನ್ನ ತಂದೆಯ ಆತ್ಮ ಇದೆ, ನನ್ನ ತಂದೆಯ ಆತ್ಮ ಇದೆ ಅಂತೇಳಿ ಹೊರಗಡೆ ಇದ್ದಂತಹ ಆತ್ಮಗಳನ್ನು ಕೂಡ ಒಳ್ಳೆ ರೀತಿಯಿಂದ ನಾವು ನೋಡಬೇಕಾಗತ್ತೆ. ಆದರೆ ನಾವೇನು ನೋಡ್ತಾ ಇದ್ದೀವಿ ಪ್ರಿಯರಾದ ದೇವರ ಮಕ್ಕಳಿರ? ಹೊರಗಡೆ ಇದ್ದವ್ರನ್ನ ಶತ್ರುಗಳಾಗಿ ನೋಡ್ತಾ ಇದ್ದೀವಿ. ಅವ್ರ ಶತ್ರುಗಳಲ್ಲ. ಯಾರಾದ್ರೂ ಶತ್ರುಗಳಿದ್ದಾರೆ? ನಮಗಿರೋ ಶತ್ರು ಯಾರಿದ್ದಾರೆ? ಸೈತಾನನು ಮಾತ್ರ. ಸೈತಾನನು ಬಿಡುವಂಥ ಬೆಂಕಿ ಬಾಣಗಳು, ಅವನು ಶತ್ರು ಬೆಂಕಿ ಬಾಣಗಳು ಹೃದಯದಲ್ಲಿ ಬಿಡ್ತಾನೆ, ಅವನೇ ನಮಗೆ ಶತ್ರು. ಬಿಟ್ಟರೆ ಭೂಲೋಕದಲ್ಲಿ ಮನುಷ್ಯರು ಯಾರು ಶತ್ರುಗಳಲ್ಲ. ನನ್ನ ತಂದೆ ಮೂಲಕ ಹುಟ್ಟಿದವನು ಇವನು. ಯಾರು ಅನ್ಯರಾಗಿರುವುದು, ಕ್ರೈಸ್ತರಾಗಿರುವುದು, ಯಾರೇ ಆಗಿರ್ಬೋದು, ಅವರಲ್ಲಿರುವಂಥ ಆತ್ಮ ಎಲ್ಲಿಂದ ಬಂದಿದೆ? ನನ್ನ ತಂದೆಯ ಮೂಲಕ ಬಂದಿದ್ದು ತಾನೇ. ನಾನು ಅವನು ಒಂದೇ ತಂದೆ ಗರ್ಭದಿಂದ ಬಂದಿದ್ದೀವಾ, ಅಥವಾ ಅವನಿಗೊಬ್ಬ ದೇವರು ನನಗೊಬ್ಬ ದೇವರಿದ್ದಾನ? ಯಾರೂ ಇಲ್ಲ. ಅವ್ರಿಗೂ ದೇವರು, ನನಗೂ ದೇವರು, ಅವ್ರಿಗೂ ತಂದೆ, ನನಗೂ ತಂದೆ, ಎಲ್ಲರೂ ತಂದೆಯಾದ ಸರ್ವೇಶ್ವರನು ಒಬ್ಬರೇ ಆಗಿರುವಾಗ, ಆ ತಂದೆಯಾದ ದೇವರು ಒಬ್ಬರೇ ಆಗಿರುವಾಗ, ಅವರು ನಮ್ಮ ತಮ್ಮಂದಿರು, ಇಲ್ಲ ನನ್ನ ಅಣ್ಣಂದಿರು, ನನ್ನ ತಂಗಿಯರು, ನನ್ನ ಅಕ್ಕಂದಿರು ಅಂತ ಈ ಭಾವನೆಯಿಂದ ಪ್ರತಿ ಕ್ರೈಸ್ತರು ಪ್ರತಿ ಒಬ್ಬರು ನೋಡಬೇಕು. ಆದರೆ ಹೊರಗಡೆ ಇದ್ದವ್ರನ್ನ ನಾವು ಶತ್ರುಗಳ ಹಾಗೆ ನೋಡಿದಾಗ ನಮ್ಮಲ್ಲಿ ಯೇಸು ಕ್ರಿಸ್ತರಿದ್ದಾರಾ ಅಥವಾ ದುರಾತ್ಮ ಇದೆಯಾ? ದುರಾತ್ಮ ಇದ್ರೇನೆ ಎಲ್ಲ ಕೂಡ ಹೇಗಿರುತ್ತೆ ಪ್ರಿಯರೇ? ದುರಾತ್ಮ ಇದ್ರೇನೆ ಎಲ್ಲ ಕೂಡ ಕಿರಿಕಿರಿ ಸಮಸ್ಯೆಗಳು ಇರುವಂಥದ್ದು ನೋಡ್ತೀವಿ ಪ್ರಿಯರೇ. ಹೌದಂತೀರಲ್ವಂತೀರ? ಅಂದರೆ ಈ ಲೋಕದಲ್ಲಿ ಇಂಥ ಕಿರಿಕಿರಿಗಳು ನಡೀತಾ ಇರುತ್ತೆ. ಆಮೇಲೆ ಮತ್ತೊಂದು ವಚನ, ರೋಮಪುರದವ್ರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 8ನೇ ವಚನ ನೋಡಿ. 8ನೇ ವಚನ, ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ನೋಡಿದ್ರ? ಬದುಕಿದರೂ ಸತ್ತರೂ ನಾವು ಯಾರನವರು? ಯಾವತ್ತಾದರೂ ನಮಗೆ ಪ್ರಾಣ ಹೋಗೇ ಹೋಗುತ್ತೆ, ನಾವು ದೇವ್ರಿಗೋಸ್ಕರ ಹೋಗೋಣ ಅಂತೇಳಿ ಧೈರ್ಯವಾಗಿರಬೇಕಾ? ಯಾರಾದರೂ ಬೆದರಿಸಿದಾಗ, ಇಲ್ಲಾಂದರೆ ಏನಾದರೂ ಕಿರಿಕಿರಿ ಮಾಡಿದಾಗ ಭಯಪಡಬೇಕಾ? ಭಯಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತಿಲ್ಲಂದರೆ ನಾಳೆ ಸತ್ತೇ ಸಾಯ್ತೀನಿ, ನಾನು ದೇವ್ರಿಗೋಸ್ಕರ ಸಾಯ್ತೀನಿ, ನಾನು ಯೇಸು ಕ್ರಿಸ್ತರು ನಂಬಿದವನು, ನಾನು ಭಕ್ತನು ಅಂತೇಳಿ ಆ ಭಕ್ತಿಯ ಪ್ರಕಾರ ನಮ್ಮ ನಡವಳಿಕೆ, ನಮ್ಮ ನುಡಿಗಳು, ನಮ್ಮ ಪ್ರವರ್ತನೆ ಪ್ರತಿಯೊಂದು ಕೂಡ ಇರಬೇಕು ಅಂತ ಇಲ್ಲಿ ಹೇಳುವಂಥ ಮಾತು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ, ಹೇಗೆಂದರೆ ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಹಾಗೆಯೇ ಆಗುವುದೆಂದು ಭರವಸೆ ಉಂಟು. ನನಗಂತೂ ಬದುಕುವುದಾದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ನೋಡಿದ್ರ ಎಷ್ಟು ಅದ್ಭುತವಾದಂಥ ಮಾತು ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ನಿಜವಾದ ಭಕ್ತರು, ನಿಜವಾದ ಕ್ರೈಸ್ತರು ಈ ಲೋಕದ ಮೇಲೆ ಮಮತೆ ಇಟ್ಟುಕೊಳ್ಳೋದಿಲ್ಲ. ಈ ಲೋಕದ ಮೇಲೆ ಮಮತೆ, ಈ ಲೋಕದ ಮೇಲೆ ಪ್ರೀತಿ, ಈ ಲೋಕದ ಮೇಲೆ ಆಶೆಗಳನ್ನು ಇಟ್ಟುಕೊಂಡು ಬದುಕೋದಿಲ್ಲ ಪ್ರಿಯರಿ. ಈ ಲೋಕದಲ್ಲಿ ಬದುಕಿದ್ದೀವ, ಊಟ ಮಾಡೋಣ,
ಒಳ್ಳೆ ಊಟ ಮಾಡೋಣ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಆದರೆ ಈ ವಸ್ತ್ರದ ಮೇಲೆ, ಈ ಊಟದ ಮೇಲೆ ನಮ್ಮ ಆಲೋಚನೆ ಇರ್ಕೂಡ್ದು, ಈ ಆಸ್ತಿ ಮೇಲೆ ಆಲೋಚನೆ ಇರ್ಕೂಡ್ದು. ನಮ್ಮ ಆಲೋಚನೆ ಕ್ರಿಸ್ತನು, ನಮ್ಮ ಆಲೋಚನೆ ಪರಲೋಕ, ನಮ್ಮ ಕೆಲಸ ದೇವ್ರಿಗೋಸ್ಕರ. ನಮ್ಮ ಕೆಲಸ ಯಾರಿಗೋಸ್ಕರ? ದೇವ್ರಿಗೋಸ್ಕರ. ನಮ್ಮ ಪ್ರಯಾಸ, ನಮ್ಮ ಆಲೋಚನೆಗಳು ಎಲ್ಲ ಕೂಡ ಹೀಗಿರಬೇಕಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತನ್ನು ನಾವು ಗಮನಿಸೋಣ. ಇವೆಲ್ಲ ಕಥೆಗಳೆಲ್ಲ ಪ್ರಿಯರೇ, ಹೇಗೆಂದರೆ ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ನನಗೆ ಬಹಳ ಅಭಿಲಾಷೆ ಇದೆ. ನನ್ನ ದೇಹದ ಮೂಲಕ ಯಾರಿಗೆ ಮಹಿಮೆ ಉಂಟಾಗಬೇಕು? ದೇವರಿಗೆ. ಅದು ಯಾವಾಗ ಉಂಟಾಗುತ್ತೆ ಹೇಳಿ ಪ್ರಿಯರೇ? ಯೇಸು ಕ್ರಿಸ್ತರಲ್ಲಿದ್ದಂಥ ಮನಸ್ಸನ್ನು ನಾವು ಧರಿಸಿಕೊಂಡಾಗ, ಯೇಸು ಕ್ರಿಸ್ತರ ಸಾರೂಪ್ಯವನ್ನು ನಾವು ಧರಿಸಿಕೊಂಡಾಗ ಆವಾಗ ದೇವರನ್ನು ಮಹಿಮೆ ಪಡಿಸೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ದೇವರನ್ನ ಮಹಿಮೆ ಪಡಿಸಿ ನಮಗೇನು ಲಾಭ? ದೇವರನ್ನು ಮಹಿಮೆ ಪಡಿಸಿ ನಮಗೇನು? ಯಾಕೆಂದರೆ ಈ ದೇಹ ಬಂದಿದ್ದು ದೇವ್ರ ಮೂಲಕ, ಈ ದೇಹ ಬಂದಿದ್ದು ದೇವ್ರ ಮೂಲಕ, ಆತ್ಮ ಬಂದಿದ್ದು ದೇವ್ರ ಮೂಲಕ. ಆತ್ಮ, ದೇಹ, ಶರೀರ ಇವೆರಡು ಸೇರಿ ಪಾಪದ ಅಂಧಕಾರದಲ್ಲಿತ್ತಲ್ವ? ಪಾಪದ ಅಂಧಕಾರದಲ್ಲಿತ್ತು. ಪಾಪದ ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸಿದವರು ಪ್ರಭು, ಹೌದಲ್ವ? ನಿಮ್ಮನ್ನು ಬಿಡಿಸಿದವರು ಯಾರು? ಪ್ರಭು. ಪ್ರಭು ನಿಮ್ಮನ್ನು ಬಿಡಿಸಿರೋದರಿಂದ ಈ ದೇಹ ಯಾರಿಗೆ ಕೊಡ್ತೀರಾ? ಈ ದೇಹ ದೇವರಿಗೆ ಕೊಡಬೇಕು. ಒಬ್ಬ ಯವ್ವನ ಸ್ತ್ರೀಯಳನ್ನು ಯಾವನೋ ಒಬ್ಬ ಪುರುಷನು ಕಾಪಾಡಿದನಂತೇಳಿ ತನ್ನ ದೇಹವನ್ನು, ತನ್ನ ಜೀವಿತವನ್ನು ಆ ಪುರುಷನಿಗೆ ಒಪ್ಪಿಸುವಾಗ, ಇವಾಗ ಅಂಧಕಾರದಲ್ಲಿ ಪಾಪದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸಿ, ಸೈತಾನನ ಹತೋಟೆಯಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸಿ ದೇವರ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಅಂದರೆ ಈ ಜೀವಿತ ಯಾರಿಗೂ ಒಪ್ಪಿಸ್ತೀರಾ? ದೇವರಿಗೆ ಒಪ್ಪಿಸ್ಬೇಕು. ಈ ದೇಹ ದೇವ್ರ ಮೂಲಕ ಮಹಿಮೆ ಉಂಟಾಗಬೇಕು. ನಮ್ಮ ನುಡಿಯಿಂದ, ನಮ್ಮ ಪ್ರವರ್ತನೆಯಿಂದ ಇದು ನಮ್ಮ ಜೀವನದಲ್ಲಿ ನಡಿಬೇಕು. 24 ಗಂಟೆ ಲೋಕದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಹೇಳಿ? ಅದು ಬೇಕು ದೇವರೇ, ಇದು ಬೇಕು ದೇವರೇ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವಿಜ್ಞಾಪನೆ ಮಾಡ್ತಾ ಇದ್ದೀನಿ, ಭಾನುವಾರ ಆರಾಧನೆಗೆ ಹೋಗ್ತಾ ಇದ್ದೀನಿ, ಕರ್ತನ ಮೇಜಿನಲ್ಲಿ ಕೈ ಹಾಕ್ತಾ ಇದ್ದೀನಿ, ನಾನು ಏನೋ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ ದೇವರೇ, ನಾನು ಏನು ದೇವ್ರು ಇದೆಲ್ಲ ಶೋಧನೆಗಳಂತೇಳಿ ಅನ್ನಬಾರ್ದು. ಏನಿದ್ದರೂ ಪರವಾಗಿಲ್ಲ ದೇವರೇ, ಇದ್ದದರಲ್ಲೂ ಊಟ ಮಾಡ್ತೀನಿ ದೇವರೇ, ಈ ದೇಹ ನಿಮ್ಮದು ದೇವರೇ, ಈ ಆತ್ಮ ನಿಮ್ಮದು ದೇವರೇ, ಏನಿದ್ದರೂ ಕೂಡ ನಿಮಗೋಸ್ಕರ ನಾನು ಬದುಕ್ತೀನಿ ಅಂತೇಳಿ ನಾವು ಮುಂದೆ ಹೋಗ್ತಾನೆ ಇರಬೇಕು ಪ್ರಿಯರೇ. ಮುಂದೆ ಹೋಗ್ತಾ ಇರಬೇಕು. ಹಿಂದೆ ನೋಡ್ತಾ ಇರ್ತಾರೆ, ಯಾವಾಗ ಏನೇನು ಕೊಡಬೇಕು ಅದು ಕೊಡ್ತಾ ಇರ್ತಾರೆ, ನಡೆಸ್ತಾ ಇರ್ತಾರೆ. ಆ ನಂಬಿಕೆ ಮೇಲೆ ನಾವು ಹೋಗಬೇಕು. ಆ ನಂಬಿಕೆ ಮೇಲೆ ನಾವು ಹೋಗಬೇಕು. ಯಾವಾಗ ಹೋಗ್ತೀವಿ ಗೊತ್ತಾ? ಯಾವಾಗ ಅಂದರೆ ದೀಕ್ಷಾಸ್ಥಾನ ಪಡ್ಕೊಂಡಾಗ ಯೇಸು ಕ್ರಿಸ್ತರನ್ನ ಧರಿಸ್ಕೊಂಡು, ಯೇಸು ಕ್ರಿಸ್ತರನ್ನ ಧರಿಸ್ಕೊಂಡು ಪ್ರತಿನಿತ್ಯ ಕೂಡ ಆತ್ಮಿಕವಾಗಿ ಬೆಳಿಬೇಕಂತ ಹೇಳಿದ್ವಿ. ಆತ್ಮಿಕವಾಗಿ ಬೆಳೆದಾಗ ಇನ್ನೊಬ್ಬರ ಮೇಲೆ ದ್ವೇಷ, ಹಾಗೆ ಹೊಟ್ಟೆ ಕಿಚ್ಚು ಇವೆಲ್ಲ ಸತ್ತೋಗ್ಬೇಕು. ಇವೆಲ್ಲ ಏನಾಗಬೇಕು ಹೇಳಿ? ಇವೆಲ್ಲ ಸಾಯ್ಬೇಕಂದ್ರೆ ಹೃದಯದಲ್ಲಿ ಗೊತ್ತಾಗ್ತಾ ಇರುತ್ತೆ ಪ್ರೇರೆ, ಯಾರ ಮೇಲೆ ಏನಾದರೂ ದ್ವೇಷ ಇಟ್ಕೊಂಡಿದೆಯಾ, ದ್ವೇಷ ಎಂಬುವಂಥ ಮೊಳಕೆ ಬರ್ತಾ ಇದೆಯಾ, ಅಲ್ಲಿ ಕಟ್ ಮಾಡಬೇಕು. ವಾಕ್ಯದ ವಾಕ್ಯ ಎಂಬ ಕತ್ತಿದೆಯಾ? ದೊಡ್ಡ ಹೋರಾಟ ಇಲ್ಲಿ ಹೊರಗಡೆ ಅಲ್ಲ, ದೊಡ್ಡ ಹೋರಾಟ ಹೊರಗಡೆ ಅಲ್ಲ, ದೊಡ್ಡ ಹೋರಾಟ ಹೃದಯದಲ್ಲಿ ದೊಡ್ಡ ಹೋರಾಟ ನಡೀತಾ ಇರುತ್ತೆ. ಮೊಟ್ಟ ಮೊದಲು ನಿಮ್ಮ ಹೃದಯವನ್ನು ಗೆಲ್ಲಬೇಕು ನೀವು. ಎಲ್ಲಿ ಗೊತ್ತಾ? ನಿಮ್ಮ ಹೃದಯವನ್ನು, ಅಂದರೆ ನಮ್ಮ ಹೃದಯಗಳನ್ನು ನಾವು ಗೆಲ್ಲಬೇಕು. ಹೃದಯದಲ್ಲಿ ಮೊಟ್ಟ ಮೊದಲು ಏನಾಗ್ತಾ ಇರುತ್ತೆ? ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಮೊಳಕೆ ಬರ್ತಾ ಇರುತ್ತೆ. ಇನ್ನೊಬ್ಬರ ಮೇಲೆ ದ್ವೇಷ ಎನ್ನುವಂಥದ್ದು ಮೊಳಕೆ ಬರ್ತಾ ಇರುತ್ತೆ. ಯಾರ ಮೇಲೆ ಆಗಲಿ, ಯಾರ ಮೇಲೆ ನಾವು ದ್ವೇಷ ಪಡುವಂಥದ್ದು, ಹೊಟ್ಟೆ ಕಿಚ್ಚು ಪಡೋದು ಏನು ಬೇಡ ಪ್ರಿಯರೇ. ಆ ಮೊಳಕೆ ಹೃದಯದಲ್ಲಿ ಬಂತಂದರೆ ಟಕ್ಕಂತ ವಾಕ್ಯವೆಂಬ ಖಡ್ಗದ ಮೂಲಕ, ಕತ್ತಿ ಅಂತ ಹೇಳಿದಾರಲ್ಲ, ಆ ಕತ್ತಿ ಮೂಲಕ ಬುಡದ ಸಹಿತವಾಗಿ ಅದು ಬರ್ತಾ ಇರುತ್ತೆ. ರೋಜು ಸಹಿತ ಏನು ಮಾಡ್ತಾ ಇರ್ತಾನೆ? ಬೆಂಕಿ ಬಾಣಗಳು ಹೃದಯದಲ್ಲಿ ಬಿಡ್ತಾ ಇರ್ತಾನೆ ಅವನು. ಅದನ್ನು ನೀನು ಜಯಿಸಿದಾಗ ಹೊರಗಡೆ ಕಷ್ಟಗಳು ಪ್ರಾರಂಭವಾಗ್ತಾ ಇರುತ್ತೆ. ಗೊತ್ತಾ ನಿಮಗೆ? ಈ ಹೃದಯದಲ್ಲಿ ಈ ಕಷ್ಟಗಳು, ಈ ಹೃದಯಗಳಲ್ಲಿ ಶೋಧನೆಗಳೆಲ್ಲ ನೀವು ಜಯಿಸುವಾಗ ಹೊರಗಡೆ ಇನ್ನೊಂದು ರೀತಿಯಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ. ಹೆಂಡತಿ ಬೈಬೋದು, ಗಂಡನು ಬೈಬೋದು, ಇನ್ನೊಬ್ಬರು ಅನ್ಬೋದು, ಇನ್ನೊಬ್ಬರು ಶೋಧನೆ ಕೊಡ್ಬೋದು. ಅವೆಲ್ಲಕ್ಕೂ ಕೂಡ ನೀನು ಉತ್ತರ ಯೇಸು ಕ್ರಿಸ್ತರ ವಾಕ್ಯಗಳೇ ಉತ್ತರವಾಗಿರಬೇಕು. ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರ ವಾಕ್ಯಗಳೇ ಉತ್ತರ ಆಗಿರಬೇಕು. ಮತ್ತೆ ಲೋಕದ ಆಲೋಚನೆಗಳು ಹೇಳ್ಬಾರ್ದು. ನಾವು ಲೋಕದ ಆಲೋಚನೆಗಳು ಯಾವುದು ಮಾತಾಡೋಕೆ ಹೋಗಬಾರ್ದು, ಉತ್ತರ ಹೇಳಲೇಬಾರ್ದು. ಯೇಸು ಕ್ರಿಸ್ತರ ವಾಕ್ಯದ ಮೂಲಕನೇ ನೀವು ಉತ್ತರ ಕೊಡಬೇಕಾಗತ್ತೆ. ದೇವರ ಪ್ರೀತಿ ತೋರಿಸ್ಬೇಕಾಗತ್ತೆ. ದೇವರ ಪ್ರೀತಿ ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿ ತೋರಿಸಿದಾಗ ಎಂಥ ಕಟಗನಾದರೂ ಕೂಡ ಬದಲಾವಣೆ ಹೊಂದುತ್ತಾನೆ. ಅದಕ್ಕೆ ಸಮಯ ಇರುತ್ತೆ. ಒಂದಿಲ್ಲ ಅಂದರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅದು ದೇವರು ಬಿಟ್ಟಿತ್ತು.
ಅದು ಯಾರಿಗೆ ಬಿಟ್ಟಿದ್ದದು? ದೇವರಿಗೆ ಬಿಟ್ಟಿದ್ದು. ನಾವು ಮಾತ್ರ ನಮ್ಮ ಜವಾಬ್ದಾರಿ ಏನಪ್ಪ ಅಂದರೆ ನಾವು ಯೇಸು ಕ್ರಿಸ್ತರನ್ನು ಧರಿಸಿಕೊಂಡು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರು. ಯೇಸು ಕ್ರಿಸ್ತ ಸಾರೂಪ್ಯ ಅಂದರೆ ಯೇಸು ಕ್ರಿಸ್ತನ ಪ್ರತಿರೂಪ. ಯೇಸು ಕ್ರಿಸ್ತನ ಪ್ರತಿರೂಪ ಉಂಟಾಗಬೇಕು ನಮ್ಮಲ್ಲಿ. ಅಂದರೆ ಯೇಸು ಕ್ರಿಸ್ತರು ಯಾವ ರೀತಿ ಪ್ರೀತಿಸಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿ ತ್ಯಾಗ ಮಾಡಿದ್ರು, ಯಾವ ರೀತಿ ಪ್ರಾರ್ಥನೆ ಮಾಡಿದ್ರು, ಆ ಸ್ಥಿತಿಗೆ ನಾವು ಬೆಳಿಬೇಕಂತೆ. ಆ ಸ್ಥಿತಿಗೆ ಬೆಳಿಬೇಕಂದ್ರೆ ಯಾವಾಗ ಸತ್ತ ಮೇಲೆ ಆಗುತ್ತಾ? ನಾಳೆ ದೀಕ್ಷಾಸ್ಥಾನನೇ ತಗೊಂಡಿಲ್ಲ. ಕೆಲವರು ದೀಕ್ಷಾಸ್ಥಾನನೇ ತಗೊಂಡಿಲ್ಲ. ಈ ಮಂಗಳೂರು ಪಟ್ಟಣದಲ್ಲಿ ಸುಮಾರು 50 ಮಂದಿಗೆ ಏನ್ರಿ ದೀಕ್ಷಾಸ್ಥಾನ ಮಾಡಿಸಿದ್ವಿ ಸುಮಾರು ವರ್ಷಗಳ ಹಿಂದೆ. ಎಲ್ಲಿದ್ದರು? ಅಂಧಕಾರದ ದೊರೆತನಲ್ಲಿ, ಅಂದರೆ ದೇವರಲ್ಲಿದ್ದೀವಂತೇಳಿ ಅಂಧಕಾರದ ದೊರೆತನಲ್ಲದೆ ಇದ್ರಲ್ಲ. ದೇವರಲ್ಲಿದ್ದೀವಂತೇಳಿ ಅಂಧಕಾರದ ದೊರೆತನದಲ್ಲಿದ್ದರಲ್ಲ, ಆ ಕೃತಜ್ಞತೆ ಕೂಡ ಇಲ್ಲ ಈ ಜನಕ್ಕೆ. ಹೌದಲ್ವಾ? ಇಂಥ ಅದ್ಭುತವಾದಂಥ ವಾಕ್ಯವನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ಇವರು ಎಲ್ಲಿದ್ದಾರೆ? ಮಾಯದಲ್ಲಿದ್ದಾರೆ, ಮತ್ತಿನಲ್ಲಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಯಾರು ಹೆಂಗಿದ್ರು ಇಲ್ಲಿ ನನ್ನ ಆತ್ಮವನ್ನು ಕಾಪಾಡಿಕೊಳ್ಬೇಕು. ಪ್ರತಿಯೊಬ್ಬರು ನಿಮ್ಮ ಆತ್ಮಗಳನ್ನು ನೀವು ಕಾಪಾಡಿಕೊಳ್ಬೇಕಾದ್ರೆ ನೀವು ಕ್ರಿಸ್ತನ ಮನಸ್ಸುಳ್ಳವರಾಗಿ ಯೇಸು ಕ್ರಿಸ್ತರ ಸಾರೂಪ್ಯವುಳ್ಳವರಾಗಿ ಜೀವಿಸಬೇಕು. ಅಂದರೆ ಯೇಸು ಕ್ರಿಸ್ತನ ಹಾಗೆ ನಾವೆಲ್ಲರೂ ಬದುಕಬೇಕಂತ ಹೇಳ್ತಾರೆ. ಹಾಗೆ ಬದುಕಿದರೆ ತಾನೇ ಪ್ರಿಯರೇ. ಒಟ್ಟಿನಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಹಳೆ ಜೀವಿತ ಹೋಗಬೇಕು, ನೂತನ ಜೀವಿತ ಬರಬೇಕು. ಹಳೆ ಜೀವಿತದಲ್ಲಿ ಎಲ್ಲ ಕೂಡ ಪಾಪನೇ. ಎಲ್ಲ ಪ್ರತಿನಿತ್ಯ ಏನಾಗಬೇಕು? ನಾವು ವಾಕ್ಯದ ಮೂಲಕ ಅವೆಲ್ಲ ಶುದ್ಧಿ ಮಾಡಿಕೊಂಡು ಪ್ರತಿನಿತ್ಯ ದೇವರಲ್ಲಿ ಬೇಡ್ಕೊಂಡು ಹೋಗ್ತಾ ಇರಬೇಕು. ಪ್ರತಿನಿತ್ಯ ನಾವು ಮನೆಯನ್ನು ಶುದ್ಧಿ ಮಾಡ್ತಾ ಇರ್ತೀವ ಇಲ್ಲಮ್ಮ? ಪ್ರತಿನಿತ್ಯ ಶುದ್ಧಿ ಮಾಡ್ತೀವ? ಕಸ ಕಡ್ಡಿ ಹೊರಗಡೆಯಿಂದ ಬರ್ತಾ ಇರುತ್ತಾ? ಶುದ್ಧಿ ಮಾಡ್ತೀವ? ಹೌದು. ಅದೇ ಪ್ರಕಾರ ಹೃದಯವನ್ನು ವಾಕ್ಯದ ಮೂಲಕ ಏನು ಮಾಡಬೇಕು? ಶುದ್ಧಿ ಮಾಡ್ತಾ ಇರಬೇಕು. ಎಲ್ಲಿ ತನಕ? ಸಾಯೋ ತನಕ ಮಾಡ್ತಾ ಇರಬೇಕು. ಕ್ರಿಸ್ತನ ಸ್ವರೂಪ್ಯವುಳ್ಳಾಗಬೇಕು. ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ಹಾಗೆ ಅಪೊಸ್ತಲ ಹಾಗೆ ಬದುಕಿದ್ದಾರೆ. ಪೇತ್ರನು ಆಮೇಲೆ ಪೌಲನು ಹಾಗೆ ಬದುಕಿದ್ದಾನೆ. ಅದೇ ಪ್ರಕಾರ ನಾವು ಹಾಗೆ ಬದುಕಬೇಕು. ಪ್ರಿಯರಾದ ದೇವರ ಮಕ್ಕಳಿಗೆ ಹಾಗೆ ಬದುಕಿದರೆ ನಮ್ಮೆಲ್ಲರಿಗೆ ನಿತ್ಯ ಜೀವ ಸಿಗುತ್ತೆ. ಇಲ್ಲದೆ ಹೋದರೆ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಅಂಥ ಭಯಂಕರವಾದಂಥ ಕಠಿಣವಾದಂಥ ತೀರ್ಪಿಗೆ ನಾವು ಬೀಳಬೇಕಾಗತ್ತೆ. ಅದಕ್ಕೆ ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರ ಸ್ವರೂಪವನ್ನು ಧರಿಸಿಕೊಂಡು ಜೀವಿಸಿದ್ದಾರೆ. ನಾವು ಕೂಡ ಹಾಗೆಯೇ ಜೀವಿಸೋಣ. ಕೊನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಕೊನೆಯದಾಗಿ ಇನ್ನೊಂದು ವಚನ ನೋಡಿಕೊಂಡು ನಾವು ಹೋಗೋಣ ಪ್ರಿಯ. ಫಸ್ಟ್ ನೋಡಿದ್ದೀವಲ್ಲ, ಫಸ್ಟ್ ವಚನ, ಅದೇ ವಚನವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಪ್ರಸವ ವೇದನೆ ಏನ್ರಿ? ನಿಜವಾಗಲೂ ಯಥಾರ್ಥವಾದಂಥ ಸೇವಕರಿಗೆ ಆ ವೇದನೆ ಇರುತ್ತೆ. ನೀವೆಲ್ಲರೂ ವಾಕ್ಯದಲ್ಲಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಪ್ರತಿನಿತ್ಯ ಯೂಟ್ಯೂಬ್ ಫಾಲೋ ಆಗ್ತಾ ಇರ್ತೀರಂತೇಳಿ ನಾವು ನಂಬಿಕೆಯಿಂದ ನಾವು ಇದು ಮಾಡ್ತಾ ಇರ್ತೀವಿ, ಪ್ರಾರ್ಥನೆಯಲ್ಲಿ ಇರ್ತೀವಿ. ನಿಮ್ಮೆಲ್ಲರಿಗೋಸ್ಕರ ಯಾವಾಗಲೂ ನಾನು ನೆನೆಸ್ತಾ ಇರ್ತೀನಿ, ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಪ್ರತಿ ಸೇವಕರಿಗೆ ಈ ನೋವಿರುತ್ತೆ. ಇವ್ರಿಗೆ ಮಾತ್ರ ಅಲ್ಲ, ಪೌಲನಿಗೆ ಮಾತ್ರ ಅಲ್ಲ, ಪ್ರತಿ ಸೇವಕರಿಗೆ, ಒಳ್ಳೆಯವರಿಗೆ ಖಂಡಿತವಾಗಿ ಅವರನ್ನು ಕಾಪಾಡಿಕೊಳ್ಬೇಕು ಅನ್ನೋದೇ ಇದ್ದೇ ಇರುತ್ತೆ. ಓಕೆ, ನಿಮಗೋಸ್ಕರ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರ್ತೀವಿ. ಆದ್ದರಿಂದ ಈ ಒಂದು ಅಂಶದ ಪ್ರಕಾರ ನಮಗೇನು ಗೊತ್ತಾಯಿತು? ಅವರು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿದ್ದರು. ಕ್ರಿಸ್ತನ ಸ್ವರೂಪದಲ್ಲಿದ್ದಾಗ ಎಷ್ಟೆಷ್ಟೋ ಅದ್ಭುತ ಕ್ರಿಯೆಗಳನ್ನು ಮಾಡಿದ್ದಾರೆ, ದೊಡ್ಡ ಸೇವೆ ಅವ್ರು ಮಾಡಿದ್ದಾರೆ. ಅದೇ ಪ್ರಕಾರ ಪೌಲನೂ ಆಗಲಿ, ಇಲ್ಲ ಅಪೊಸ್ತಲರಾಗಲಿ, ಅವರೆಲ್ಲ ಕೂಡ ಇವಾಗ ಅದೇ ಸ್ವರೂಪವನ್ನು, ಕ್ರಿಸ್ತನ ಸ್ವರೂಪವನ್ನು ಧರಿಸ್ಕೊಂಡಾಗ ನಾವು ಕೂಡ ಹೇಗಿರ್ತೀವಿ? ಜ್ಞಾನವುಳ್ಳವರಾಗಿ, ಉನ್ನತರಾಗಿ, ಶ್ರೇಷ್ಠರಾಗಿ ಈ ಲೋಕದಲ್ಲಿ ಜೀವಿಸ್ತೀವಿ. ಹಾಗೆ ನಾವೆಲ್ಲರೂ ಜೀವಿಸೋಣ ಪ್ರಿಯ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು.
ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.